ಇಸ್ಲಾಮಿಯಾ creativity, coverage, connectivity, classical, cinema. See Bangalore, Bangalore's best channel. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಸಮಸ್ಯೆಗಳು ಬಗೆಹರಿಯಬೇಕು. ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ಅಕ್ಷಯ ಸಂಖ್ಯಾಫಲ ನಂಬರ್ 25/3, ಸೆಕೆಂಡ್ ಫ್ಲೋರ್, ಫಸ್ಟ್ ಕ್ರಾಸ್, ಫ್ಲಾಟ್ ನಂಬರ್ 6, 23rd Main, ನಿಯರ್ ನಮ್ಮೂರಾ ಹೋಟೆಲ್, JP ನಗರ್, ಸೆಕೆಂಡ್ ಫೇಸ್, ಬ್ಯಾಂಗ್ಳೂರ್ 560078. ಮೊಬೈಲ್ ನಂಬರ್ 9972278557. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿ. ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಸಮಸ್ಯೆಗಳು ಬಗೆಹರಿಯಬೇಕು. ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ಅಕ್ಷಯ ಸಂಖ್ಯಾಫಲ ನಂಬರ್ 25/3, ಸೆಕೆಂಡ್ ಫ್ಲೋರ್, ಫಸ್ಟ್ ಕ್ರಾಸ್, ಫ್ಲಾಟ್ ನಂಬರ್ 6, 23rd Main, ನಿಯರ್ ನಮ್ಮೂರಾ ಹೋಟೆಲ್, JP ನಗರ್, ಸೆಕೆಂಡ್ ಫೇಸ್, ಬ್ಯಾಂಗ್ಳೂರ್ 560078. ಮೊಬೈಲ್ ನಂಬರ್ 9972278557. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಕ್ಷಯ ಸಂಖ್ಯಾಫಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿ ಶುಕ್ರವಾರ ನಿಮ್ಮೆಲ್ಲರ ಹೆಸರು ಹೇಗಿದೆ, ಅದರ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೋಬೇಕಾ ಇಲ್ವಾ, ಇವೆಲ್ಲದರ ಬಗ್ಗೆ ನಿಮಗೆ ಉತ್ತರಗಳು ಕೂಡ ಸಿಗುತ್ತೆ. ಹಾಗೆ ಈಗಾಗಲೇ ಸಾಕಷ್ಟು ಜನ ಸಂಖ್ಯಾಶಾಸ್ತ್ರದ ಪ್ರಕಾರ ತಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹಾಗಂತ ಎಲ್ಲರೂ ಹೆಸರನ್ನ ಬದಲಾವಣೆ ಮಾಡ್ಕೋಬೇಕು ಅಂತಲ್ಲ. ಯಾರ ಒಂದು ಡೇಟ್ ಆಫ್ ಬರ್ತ್ಗೆ ಆ ಹೆಸರು ಸೂಕ್ತವಾಗಿಲ್ಲ ಅಂತ ಅನ್ಸಿದ್ದಲ್ಲಿ ಅವರ ಹೆಸರು ಮಾತ್ರ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗೆ ಎಂದಿನಂತೆ ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ನಿರಂಜನ್ ರಾಮಮೂರ್ತಿ ಗುರುಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬಂದು ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಸೊ ಈ ದಿನ 29ನೇ ತಾರೀಕು ಹೆಚ್ಚಾಗಿ ಯಾರ ಕರೆಗಳು ಸಿಗುತ್ತೆ ಅಂತ ಹೇಳ್ತೀವಿ? ಈ ದಿನ ಹೆಚ್ಚಾಗಿ 3, 4, 6, 7 ಇದವರೆಗೆ ಹೆಚ್ಚು ಸಿಗುತ್ತೆ. 8ನೇ ತಾರೀಕು ಸ್ವಲ್ಪ ಕಡಿಮೆ, ಯಾಕಂದರೆ 8 ನಾವು ಸ್ವಲ್ಪ ಆಪೋಸಿಟ್ ಅಂತ ಹೇಳ್ತಾ ಇರ್ತೀವಿ. 8ನೇ ತಾರೀಕು ಸ್ವಲ್ಪ ಕಡಿಮೆ ಸಿಗುತ್ತೆ. 5ನೇ ತಾರೀಕು ಚಾನ್ಸಸ್ ಜಾಸ್ತಿ. 8ನೇ ತಾರೀಕು ಸ್ವಲ್ಪ ಭಾಳ ಕಡಿಮೆ. 8ನೇ ತಾರೀಕು ಸಿಕ್ಕಿದ್ರೂ ಸ್ವಲ್ಪ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಕಟ್ ಆಗೋದು. ಸೊ ಸಿಕ್ತು ಅಂತ ಖುಷಿ ಪಟ್ಟಾಗ ಅಲ್ಲೇನೋ ಕಟ್ ಆಗೋದು, ಆ ಥರ ಚಾನ್ಸಸ್ ಆಗ್ಬೋದು. ಹಾಗಾದ್ರೆ 8ನೇ ತಾರೀಕು ಸಿಕ್ಕಿದ್ರೆ ಫ್ಯೂಚರ್ ಮನೆ ಮ್ಯಾಚ್ ಆಗಿದ್ರೆ ಈ 3, 4, 6, 7 ಇದ್ರೆ ಅವ್ರಿಗೆ ಲಕ್ ಚಾನ್ಸಸ್ ಇದೆ. ಓಕೆ. ಸೊ 29ನೇ ತಾರೀಕು ಅವ್ರ ಬಗ್ಗೆ ಅಂತಂದ್ರೆ ಈ ದಿನ ಹುಟ್ಟದವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಯಾಕಂದ್ರೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಪ್ರತಿ ವೀಕ್ನು. ಎಸ್ಪೆಷಲಿ ನಾವು 29 ಅಂದ್ರೆ 2 ಅಂತ ಮಾಡ್ತೀವಿ. 2 + 9 2. 2 + 9 ಅಂದ್ರೆ ಚಂದ್ರ ಮತ್ತೆ ಕುಜ, ಈ 2 ಗ್ರಹಗಳ ಕಾಂಬಿನೇಷನ್ನೇ ಈ ಚಂದ್ರಗ್ರಹ ಅಂತ ಹೇಳಿದ್ವಿ. ಚಂದ್ರ ಅಂತ ಅಂದ್ರೆ ನೋಡಿ, ಚಂದ್ರ ಪವರ್ ಬರುತ್ತೆ, ನೈಟ್ ಟೈಮ್ಸ್ ಪವರ್ ಬರುತ್ತೆ. ಚಂದ್ರ ಪವರ್ ತಗೊಂತಾನೆ ಸೂರ್ಯನಿಂದ ಪವರ್ ತಗೊಂತಾರೆ. ಸೂರ್ಯನ ನೆರಳಿದೆ ಎಲ್ಲ ಗ್ರಹಗಳು ಬರುತ್ತೆ. ಸೂರ್ಯನ ನೆಕ್ಸ್ಟ್ ನೆರಳೆ ನೆಕ್ಸ್ಟ್ ಗ್ರಹನೇ ಚಂದ್ರಗ್ರಹ. ಸೊ ಹಾಗೆ ಈ ಚಂದ್ರ ಇರ್ತಾರೋ ಅಲ್ಲಿ ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಜಾಸ್ತಿ, ಹೆಚ್ಚು ಕ್ರಿಯೇಟಿವ್. ನೋಡಿ, ಇವರು ಕ್ರಿಯೇಟಿವ್ ಅಂದ್ರೆ ಒಂದು ನೋಡಿದ ತಕ್ಷಣ ಕ್ರಿಯೇಟ್ ಮಾಡ್ತಾರೆ, ನೋಡಿದ ತಕ್ಷಣ ಬೇಗ ಕಲಿತಾರೆ, ನೋಡಿ ಕೆಲಸ ಮಾಡ್ಬಿಡ್ತಾರೆ ಇವರು. ಓಕೆ ಗುರುಗಳೇ, ಕರೆಸಿದ್ದಾಗಿದೆ ನೋಡೋಣ. ಹಲೋ, ನಮಸ್ತೆ, ಹೇಳಿ ಮೇಡಮ್. ಶ್ರೀಕಲಾ ಅಂತ ಮೇಡಮ್. ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಹೇಳಿ. 5/3/1991 ಮೇಡಮ್. ಅವನು 1900 ಮೇಡಮ್ ಅವನ ಬಗ್ಗೆ 1991 ಮೇಡಮ್. ಮಂಜುನಾಥ ಮೇಡಮ್. ಓಕೆ. ನಮಸ್ತೆ ಶಶಿಕಲಾ ಅವರೇ, ನಮಸ್ಕಾರ. ಹೌದು ಸರ್. ತಮ್ಮನ ಬಗ್ಗೆ ಕೇಳಬೇಕು. ಹೌದು ಸರ್. ಅಕ್ಕಂದ್ರೆ ತಮ್ಮನ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ ಅಂದ್ರೆ ಖುಷಿ ಆಗುತ್ತೆ ಅಲ್ವಾ? ತಮ್ಮ ಬಗ್ಗೆ ಕೇಳಬೇಕು ಅಂದ್ರೆ
ಹೌದು ಸರ್. ಸೊ ಏನ್ ಮಾಡ್ತಾರೆ ಮಂಜುನಾಥ್ ಎಜುಕೇಶನ್ ಹೇಗ್ ಮಾಡ್ತಾರೆ? ಫೈನಲ್ ಇಯರ್ ಬಿಕಾಮ್ ಸರ್. ಹೇಗ್ ಮಾಡ್ತಾರೆ ಎಜುಕೇಶನ್? ಪರವಾಗಿಲ್ಲ ಸರ್. ಅವ್ನು ಮುಂದೆ ಕೆಲಸ ಬಗ್ಗೆ ಸರ್ ಅವ್ನಿಗೆ. ಹೌದಾ? ಓಕೆ. ಈಗ ಆಕ್ಚುಲಿ ಡಿಗ್ರಿ ಮಾಡ್ತಾ ಇದಾರೆ ಅಂದ್ರೆ ಇಟ್ ಇಸ್ ಗ್ರೇಟ್. ಓಕೆ. ಸೊ ತುಂಬಾ ವಾಲ್ಯೂಮ್ ಇತ್ತು ಅಂತ ಅನ್ಸುತ್ತೆ. ಟಿವಿ ವಾಲ್ಯೂಮ್ ತುಂಬಾ ಕೊಟ್ಬಿಟ್ಟಿದ್ರು ಕಟ್ಟಾಗಿ. ಅದೇನಾಗುತ್ತೆ ಟೆಕ್ನಿಕಲ್ ಗೊತ್ತಾಗಲ್ಲ ಪಾಪ. ನಾವು ಹೇಳ್ತಾನೆ ಬರ್ತೀವಿ ಪಾಪ, ನೀವು ಹೇಳ್ತಾನೆ ಇರ್ತೀರಾ ವಾಲ್ಯೂಮ್ ಜಾಸ್ತಿ ಕೊಡಬೇಡಿ. ವಾಲ್ಯೂಮ್ ಕೊಟ್ಟಾಗ ಆಟೋಮೆಟಿಕ್ ಕಟ್ ಆಗುತ್ತೆ ಅದು. ಸೊ ಆ ವೈಬ್ರೇಷನ್ಗೆ ಕಟ್ ಆಗುತ್ತೆ. ಸೊ ಮಂಜುನಾಥ್ ಅಂತ ಹೇಳಿದ್ರೆ ನಮ್ಮ ಎಕ್ಸಾಂಪಲ್, ನಮ್ಮ ಕಾರ್ಯಕ್ರಮಕ್ಕೆ ಎಕ್ಸಾಂಪಲ್ ಮಂಜಾ ಸೀನಾ ಲೋಕಿ ಇವರ ಎಕ್ಸಾಂಪಲ್ಸ್. ಇವ್ರು ಪಾಪ ಆ ಥರ ಕರೆದು ನಾವು ಲಾಸ್ಟ್ ವೀಕ್ ಕೂಡ ಅದ್ರ ಬಗ್ಗೆ ಮಾತಾಡಿದ್ವಿ. ಸೊ ಹೆಚ್ಚು ಮಾತಾಡ್ತಾ ಇದ್ರೆ ಅದೇ ವೀಕ್ಷಕರಿಗೆ ಕೇಳಿ ಸ್ವಲ್ಪ ಬೇರೆ ಮಾಡ್ಕೊಂಡ್ಬಿಡ್ತಾರೆ. ಮಂಜು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಏನಪ್ಪ ಗುರುಗಳು ಯಾವಾಗಲೂ ನಮ್ಮ ಹೆಸರನ್ನ ಹೇಳ್ಕೊಂಡಿರ್ತಾರೆ ಅಂತ. ಈಗ ಆಕ್ಚುಲಿ 5ನೇ ತಾರೀಕು ಕೊಟ್ಟರು ಅಂದ್ರೆ ಈ 5ನೇ ತಾರೀಕು ಕೊಟ್ಟರು ಈ ಬಿಕಾಮ್ ಅಷ್ಟು ಮಾಡಿದ್ದಾರೆ ಅಂದ್ರೆ ಇಟ್ ಇಸ್ ರಿಯಲಿ ಗ್ರೇಟ್ ಅಂತ. ಇವರು ಅಕ್ಕನ ಸಪೋರ್ಟು ಅಥವಾ ತಂದೆ ತಾಯಿ ಒಂದು ರೆಸ್ಪೆಕ್ಟ್ ಇದು ಒಂದು ಓದ್ಬೇಕು ಅಂದ್ರೆ ಆಕ್ಚುಲಿ ಇವ್ರಿಗೆ ಓದೋದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಆದ್ರೂ ಓದಿಲ್ಲ ಅಂದ್ರೆ ನಾನು ಹೇಳ್ತೀನಿ ಇವ್ರು ವಿನ್ನರ್ಸ್ ಅಂತ. ಸೊ ಓದಿಲ್ಲ ಅಂದ್ರೆ ಇವ್ರು ಖಂಡಿತ ಒಳ್ಳೆ ಕೆಲಸದಲ್ಲೇ ಒಂದು ಸಣ್ಣ ಕೆಲಸ ಸಿಕ್ಕಿದ್ರೆ ದೊಡ್ಡ ಪೋಸ್ಟ್ ಹೋಗಿ ಒಳ್ಳೆ ಸಕ್ಸಸ್ ಆಗೋ ಚಾನ್ಸಸ್ ಇದೆ. ಆದ್ರೆ ಈ ಮಂಜುನಾಥ್ ಹೆಸರಿಟ್ಕೊಂಡಿದಾರಲ್ಲ, ಆ ಮಂಜುನಾಥ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಸೆಕೆಂಡ್ ನೇಮ್ ಮಾಡ್ಕೊಂಡು ಹೊಸ ಹೆಸರು ಒಂದು ಸ್ವಲ್ಪ ಮುಂದೆ ಇಟ್ಕೊಂಡು ಅವರು ವೈಬ್ರೇಷನ್ ಬರುವಂತ ಹೆಸರಿಟ್ಕೊಂಡ್ರೆ, ಅವ್ರು ಸೂಟಬಲ್ ಬರುವಂತ ನಂಬರ್ ಹೆಸರಿಟ್ಕೊಂಡ್ರೆ ಖಂಡಿತ ಈ ಹುಡುಗ ಒಳ್ಳೆ ಪೊಸಿಷನ್ ಬರ್ತಾನೆ, ಒಳ್ಳೆಯದಾಗ್ತಾನೆ. ಓಕೆ. ಸೊ ದಯವಿಟ್ಟು ಟಿವಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಕಾಲ್ ಕಟ್ ಆಗುತ್ತೆ. ನಿಮ್ಮ ಬಗ್ಗೆ ಕೂಡ ನಿಮ್ಗೆ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಹಲೋ ದಯವಿಟ್ಟು ಟಿವಿ ಮ್ಯೂಟ್ ಮಾಡಿ ಸರ್, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಮೇಡಮ್ ನನ್ನ ಧ್ವನಿ ಅಲ್ಲ, ನಿಮ್ಮ ಟಿವಿ ಕೇಳಿಸ್ತದೆ ನನ್ನ ಧ್ವನಿ. ಮಾಡಿದ್ವಿ ಮೇಡಮ್. ತಿಳ್ಕೋಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 19/11/1984. ಕ್ಲೆಮನ್. ಕ್ಲೆಮನ್. CLEMAN. ಕರೆ ಮಾಡ್ತಿರೋದು ಕ್ಲೆಮನ್. ಮಾರುತಳ್ಳಿ, ಬ್ಯಾಂಗ್ಳೂರ್. ಓಕೆ. ಏನ್ ತಿಳ್ಕೋಬೇಕು ಅಂತಿದ್ದೀರಾ? ಅದೇ ನಮ್ಮ ಫ್ಯೂಚರ್ ಬಗ್ಗೆ, ಇದು ಯಾವ ತರ ಹೇಗಿದೆ, ಮತ್ತೆ ನಮ್ಮ ಮ್ಯಾರೇಜ್ ಲೈಫ್, ಕೆಲಸದ ಬಗ್ಗೆ ಎಲ್ಲ ತಿಳ್ಕೊಬೇಕು. ಮಾತಾಡಿ. ಕ್ಲೆಮನ್ ನಮಸ್ಕಾರ. ನಮಸ್ಕಾರ ಸರ್. ಹೋಲ್ಸೇಲ್ ಪ್ರಶ್ನೆ ಕೇಳ್ಬಿಟ್ರಿ. ಹೋಲ್ಸೇಲ್ ಪ್ರಶ್ನೆ ಕೇಳ್ಬಿಟ್ರಲ್ಲ. ಸರ್ ನಾನು ನೀವು ಏನ್ ಮಾಡ್ತಾರೆ ಕ್ಲೆಮನ್ ನೀವು? ಹಲೋ ಸರ್. ಏನ್ ಮಾಡ್ತಾರೆ ನೀವು? ಸರ್ ಈಗ ನಾವು ಅದೇ ಜಾಬ್ ಹುಡುಕ್ತಾ ಇದ್ದೀವಿ. BA ಡಿಗ್ರಿ ಆಗಿದೆ. ಓಕೆ. ಪ್ಲಾನಿಂಗ್ ಸರ್ಚಿಂಗ್ ಜಾಬ್. ಓಕೆ. ನಮ್ಮ ಫ್ಯೂಚರ್ ಬಗ್ಗೆ ತಿಳ್ಕೊಬೇಕಿತ್ತು, ನೀವು ಹೇಳಿದ್ರೆ ಕೇಳ್ತೀನಿ. ಓಕೆ. ಕ್ಲೆಮನ್ ಜಾಬ್ ಸರ್ಚ್ ಮಾಡ್ತಿದ್ದೀರಾ, ಬಟ್ ಜಾಬ್ಗೆ ಎಲ್ಲಾದ್ರೂ ಅಪ್ಲೈ ಮಾಡೋದು ಸ್ವಲ್ಪ ಹಿಂದೆ ಅಂದ್ರೆ ಓಕೆ ಹೇಳ್ತಾರೆ, ಬಟ್ ನೆಕ್ಸ್ಟ್ ಮತ್ತೆ ನಿಮ್ಗೆ ಆಫರ್ ಬರ್ತಾ ಇಲ್ಲ. ಹೌದೌದು. ಸೊ ಇದೇ ಕ್ಲೆಮನ್ ಅಂತ 7 ಇಟ್ಕೊಂಡ್ಬಿಟ್ಟಿದ್ದೀರಾ. 7 ಇನ್ನೊಬ್ರದ್ದು ಮಾತು ಯಾಕಂದ್ರೆ ತಮ್ಮ ಮಾಡ್ಕೊಂಡು ಹೋಗ್ತೀರಾ, ತಮಗ್ ಸರಿ ಮಾಡ್ಕೊಂಡು ಹೋಗೋದು, ಬೇರೆ ಹೇಳಿದ್ ಕೇಳಕ್ಕಾಗಲ್ಲ. ಕ್ವಶನ್ ಕೇಳಿದ್ರೆ ಅಥವಾ ಇಂಟರ್ವ್ಯೂ ಮಾಡೋದು ಸ್ವಲ್ಪ ಅಪ್ಸೆಟ್ ಆಗಿರ್ತೀರ ನೀವು, ಯಾಕಂದ್ರೆ ನಿಮ್ಗೆ ಸಂಬಂಧಪಟ್ಟಿದ ಕ್ವಶನ್ ಕೇಳಿದ್ರೆ ನಿಮ್ಗೆ ಸ್ವಲ್ಪ ಆಗ್ಬಿಡುತ್ತೆ. ಸೊ ಬಿಡ್ತೀರಾ. ಸೊ ಈ ಬೇಕಾದ್ರೆ ಸೆಕೆಂಡ್ ಮಾಡ್ಕೊಳ್ಳಿ, ಅದು ಮುಂದೆ ಒಂದು ಹೆಸರು ಮಾಡ್ಕೊಳ್ಳಿ. ಆಕ್ಚುಲಿ ನಿಮ್ ಡೇಟ್ ಆಫ್ ಬರ್ತ್ ಪ್ರಕಾರ ಗೌರ್ಮೆಂಟ್ ಕೆಲಸ ಸಿಕ್ಕೋ ಚಾನ್ಸಸ್ ಇದೆ. ಗೌರ್ಮೆಂಟ್ ಕೆಲಸ ಹೋಗಕ್ಕೆ ಇಷ್ಟಪಡಲ್ಲ. ಯಾಕಂತ ನಿಮ್ಗೆ ಸೆಟ್ಲ್ ಆಗಬೇಕು ಅಂತ. ಸೊ 99% ಫಾರಿನ್ ಕಂಟ್ರಿ ಹೋಗಿ ಸೆಟ್ ಆಗೋ ಚಾನ್ಸಸ್ ಸಿಗುತ್ತೆ. ಸೊ ಅದಕ್ಕೆ ಮೊದಲು ನೀವ್ ಏನ್ ಮಾಡ್ಬೇಕು ಅಂದ್ರೆ, ನೀವು ಆದಷ್ಟು ನಿಮ್ಮ ನಿಮ್ಮ ಮನೆ ಹಾಸನ್. ಓಕೆ. ಇಲ್ಲಿ ಕೇರಳ ಮಾತ್ರ ನಿಮ್ಮ ಚರ್ಚ್ ಗೊತ್ತಾ? ಅಂತರ್ವೇಸ್ ಚರ್ಚ್ ಅಂತ ಗೊತ್ತಾ? ಕೇರಳ ತಂಬುಚೆಟ್ಟಿ ಅಂತರ್ವೇಸ್ ಚರ್ಚ್ ಇದೆ. ಇಟ್ಸ್ ಎ ವೆರಿ ಪವರ್ಫುಲ್ ಟೆಂಪಲ್. ಸೊ ಆ ಚರ್ಚ್ ಅಲ್ಲಿ ಹೋಗ್ಬಿಟ್ಟು ನೀವು ಒಂದು ಚೀಟಿ ಬರೀರಿ, ನನಗೆ ಆದಷ್ಟು ಬೇಗ ನಿಮ್ಗೆ ನಿಮ್ಮ ಆಸೆ ಆಕಾಂಕ್ಷೆ ಏನಿದೆ ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸ ಸಿಗಲಿ, ಅದ್ರ ಜೊತೆ ನಾನು ಫಾರಿನ್ ಹೋಗ್ಬೇಕು ಅಂತ ನಿಮ್ಮ ಆಸೆ ಇದೀವಿ ನಾವು. ಸೊ ಬಂದ ಚೀಟಿ ಹಾಕಿ ಅಲ್ಲಿ ನಿಮ್ಮ ಸ್ಪ್ರೇ ಮಾಡ್ತಾರೆ, ಅದು ಖಂಡಿತ ನಿಮ್ಗೆ ಕೆಲಸ ಆಗತ್ತೆ. ಅದ್ರ ಜೊತೆಗೆ ಒಂದು ಸೊ ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಕೆಲಸ ಸಿಗತ್ತೆ, ಫ್ಯೂಚರ್ ಚೆನ್ನಾಗಿರುತ್ತೆ. ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೊಸ ಮುಂದೆ ಸೂಟಬಲ್ ಅಂತ ಇಟ್ಕೊಂಡ್ಬಿಟ್ರೆ ಖಂಡಿತ ಆಗುತ್ತೆ ಕ್ಲಿಮನ್. ಓಕೆ. ನಿಮ್ಮ ಆದಷ್ಟು ನೀವು ಯಾರು ಅನ್ಕೊಂಡಿದ್ರೆ ಆ ಕೆಲಸ ಖಂಡಿತ ಸಾಧಿಸ್ಬಿಡ್ತೀರಾ. ನೀವು ನಿಮ್ಗೆ ಮದುವೆ ಮಾಡ್ಕೋಬೇಕು
ಪ್ರತಿಷ್ಠೆ ಆದ್ರೆ 99% ಅದು ಲವ್ ಮ್ಯಾರೇಜ್ ಆಗತ್ತೆ, ಆಗ್ಲಿ ಒಳ್ಳೇದಾಗ್ಲಿ. ಹೌದು. ಓಕೆ, ಧನ್ಯವಾದಗಳು ಕ್ಲೆಮೆಂಟ್ ಕರೆ ಮಾಡಿದ್ದಕ್ಕೆ. ಸೊ ಎಲ್ಲ ಹೆಸರುಗಳನ್ನ ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೆ ಕೆಲವ್ರದ್ದು ಹೆಸರುಗಳು ಅವರ ಡೇಟ್ ಆಫ್ ಬರ್ತ್ಗೆ ಸೂಕ್ತವಾಗಿರೋದಿಲ್ಲ ಅಂತ ಹೇಳಿ ಬದಲಾವಣೆ ಮಾಡ್ಬೇಕು ಅಂತ. ಬದಲಾವಣೆ ಎಲ್ಲಿ ಮಾಡ್ಲಾಗತ್ತೆ ಅನ್ನೋ ಪ್ರಶ್ನೆ ಕೂಡ ಇದೆ. ಸೊ ಬದಲಾವಣೆ ನೀವು ನೇರವಾಗಿ ಗುರುಗಳ ಬಳಿ ಬಂದಾಗ ಖಂಡಿತವಾಗ್ಲೂ ಮಾಡಿಸ್ಕೋಬಹುದು. ಹಲೋ ಹಲೋ, ನಮಸ್ತೆ ಮಗು ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಮಗುದು 4/5/2008. ಮಗು ಹೆಸರು ಭಾನುಪ್ರಿಯೆ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಹೊಸಕೋಟೆಯಿಂದ. ಹಾ, ಮಾತಾಡಿ, ಗುರುಗಳಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮ ಮಗು ಫ್ಯೂಚರ್ ಬಗ್ಗೆ ಸ್ವಲ್ಪ ಕೇಳಬೇಕು. ಫ್ಯೂಚರ್ ಬಗ್ಗೆ. ಓಕೆ, ಮಕ್ಕಳು ಹುಟ್ಟಿರೋ ಮಗನ ಅಷ್ಟು ಬೇಗ ಫ್ಯೂಚರ್ ಬಗ್ಗೆ ಕೇಳಬೇಕಾ? ಹಾ ಸರ್. ಓಕೆ, ಬಾನು ಅಂತ ಕರಿತೀವಿ. ಕರಿತೀರಾ? ಓಕೆ, ಈ ಹೆಸರು ಅಲ್ಲ, ಬಾನು ಹೆಸರು ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಬಾನು ಹೆಸರು ಈ ಮಗು ಸೂಟ್ ಯಾಕಂದ್ರೆ ಇವ್ರು 4 ವರ್ಷ 10 ಕೊಟ್ಟಿದ್ದಾರೆ. ಸೊ 4 ಅಂತ ಫ್ಯೂಚರ್ ಚೆಕ್ ಮಾಡಿದ್ರೆ 3 ಬರುತ್ತೆ. ಸೊ ಈ 4 ಮತ್ತು 3 ಹೆಸರು ಬಿಡುತ್ತೆ. 19 ಬಂದಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಕೊಡುತ್ತೆ ಮಗುಗೆ. 19 ತಾರೀಕು ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ, ಖಂಡಿತ ಆಗತ್ತಂದ್ರೆ ಒಪ್ಕೊಂಡ್ರು ಅದನ್ನ, ಅಲ್ವಾ? ಸೊ ಈ ಮಗುಗೆ ಎಜುಕೇಶನ್ ಚೆನ್ನಾಗಿರ್ಬೇಕು, ಒಳ್ಳೆ ಫ್ಯೂಚರ್ ಇದೆ ಮಗುಗೆ, ಅದು ತಕ್ಕಂತೆ ತಿಳ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿರ್ತಾರಮ್ಮ. ನಿಮ್ಮ ಮಗು ಇದು ಮಾಡ್ತಾರೆ, ಮಗು ಹುಟ್ಟಿದಾಗ ಇನ್ನೂ ಚೆನ್ನಾಗಿದೆ, ನನ್ನ ಪ್ರಕಾರ ಚೆನ್ನಾಗಿರುತ್ತೆ ನಿಮ್ಗೆ. ಆ ಮಗು ಬಂದಾಗ ನಿಮ್ಮ ಯಜಮಾನರು ಸ್ವಲ್ಪ ಕಷ್ಟ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೆ ಕಷ್ಟ ಅಂತ ಹೇಳ್ತೀರಾ. ಸೊ ನಿಮ್ಗೆ ಖಂಡಿತ ಈ ಜೊತೆಗೆ ಹೆಸರನ್ನು ಆನ್ಲೈನ್ ಹೇಳಿ ಕಷ್ಟ ಆಗುತ್ತಲ್ವಾ? ಸೊ ಇದಕ್ಕೆ ಬಿಟ್ಟು ಮಾಡೋದು. ಜೊತೆ ನೋಡಿ, ಇವ್ರಿಗೆ ಹೊಟ್ಟೆ ಆಗುತ್ತೆ. ಈಗ ಹಾಲು ಕುಡಿತಾರೆ, ಸೊ ಮಲಗೋದು ಸ್ವಲ್ಪ ಹೊಟ್ಟೆ ಮಲಗೋದು ಆ ತರ ಎಲ್ಲ ಹ್ಯಾಬಿಟ್ಸ್ ಇರುತ್ತೆ ಮಗುಗೆ. ಕಫ ಖಂಡಿತ ಜಾಸ್ತಿ ಆಗುತ್ತೆ. ಸೊ ಅದು ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ಸ್ಕಿನ್ ಎಲರ್ಜಿ ಆಗುತ್ತೆ. ಸ್ವಲ್ಪ ಹೆಲ್ತ್ ಬಗ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಬೇಕು, ಇಲ್ಲಾಂದ್ರೆ ಹಾಸ್ಪಿಟಲ್ ಹೋಗಿ ನೆಗ್ಲಿಜೆನ್ಸ್ ಕೊಡೋ ಚಾನ್ಸಸ್ ಆಗ್ಬಿಡುತ್ತೆ. ಮೃತ್ಯುಂಜಯ ಯಂತ್ರ, ಒಂದು ಸರಸ್ವತಿ ಯಂತ್ರ, ಒಂದು ಮೃತ್ಯು ಪೂಜೆ ಮಾಡಿ ತಗೊಂಡು ಅದೇನಾದ್ರು ಬಿಟ್ಬಿಡಿ. ಆದಷ್ಟು ಬ್ಲೂ ಕಲರ್ ಮತ್ತೆ ಯೆಲ್ಲೋ ಕಲರ್ ಡ್ರೆಸ್ಸಸ್ ಜಾಸ್ತಿ ಹಾಕಿ, ಬ್ಲಾಕ್ ಹಾಕಬೇಡಿ, ಒಳ್ಳೇದಾಗಲ್ಲ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸೊ ಮಗುವಿಗೆ ಯಾವ ಬಣ್ಣದ ದಿರಸನ್ನ ಕೂಡ ಧರಿಸಬೇಕು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಅದೇ ಬಣ್ಣವನ್ನ ಧರಿಸಿದಲ್ಲಿ ಮಗು ಕೂಡ ಒಳ್ಳೇದಾಗುತ್ತೆ. ಅಂಡ್ ಆರೋಗ್ಯದ ಸಮಸ್ಯೆಗಳು ಕೂಡ ಹೇಳಿದ್ರು, ಯಾವ ರೀತಿಯ ಒಂದು ಆರೋಗ್ಯವನ್ನ ನೋಡ್ಕೋಬೇಕು ಮಗುಗೆ ಅನ್ನೋದನ್ನು ಕೂಡ ಸುಬ್ರಹ್ಮಣ್ಯ ನೀವು ಮಾತಾಡ್ತಾ ಇದ್ರಿ. ಈ ದಿನ ಹುಟ್ಟಿದವ್ರ ಬಗ್ಗೆ 29 ನಾನು ಹೇಳಿದೆ. 2 ಚಂದ್ರ ಅಂತಾನೆ ನಾನು ಹೇಳಿದೆ, ಸೂರ್ಯನ ನೆರಳಿನ ಗ್ರಹ ಅಂತ. ಸೂರ್ಯನ ನೆರಳಿನ ಗ್ರಹ ಅಂದ್ರೆ ಇವರು ಓನ್ಲಿ ಬ್ರೈಟ್ ಆಗಿರೋದು ಓನ್ಲಿ ನೈಟ್. ಈ ಡೇಟ್ ಹುಟ್ಟಿರೋ ಮಕ್ಕಳೇ ಆಗ್ಲಿ ದೊಡ್ಡವರಾಗ್ಲಿ ನೋಡಿ, ನೈಟ್ ಟೈಮ್ಸ್ ಬಹಳ ಇಷ್ಟಪಡ್ತಾರೆ, ತುಂಬಾ ಹೊತ್ತು ಎದ್ದಿರಕ್ಕೆ ಇಷ್ಟಪಡ್ತಾರೆ, ಬೆಳಗಿನ ಜಾವ ಎದ್ದೇಳಕ್ಕೆ ಕಷ್ಟ. ಇದು ಮೇನ್ ಡ್ರಾಬ್ಯಾಕ್ ಈ ಮಕ್ಕಳದು. 29 ತಾರೀಕು ಕೊಟ್ಟರು ಅಂದ್ರೆ ಈಗ ಚಂದ್ರ ಏನ್ ಮಾಡ್ತಾರೆ, ನೈಟ್ ಬೆಳಕು ಕೊಡೋದ್ರಿಂದ ಇವರು ನೈಟ್ ತುಂಬಾ ಹೊತ್ತು ಎದ್ದಿರ್ತಾರೆ. ನೈಟ್ ಓದ್ಕೊಳ್ಳೋದಾಗ್ಬೋದು, ಆಟ ಆಡೋದಾಗ್ಬೋದು, ಹೆಚ್ಚು ಆಟ ಆಡೋದೇ, ಓದ್ಕೊಳ್ಳೋದಕ್ಕಿಂತ ಹೆಚ್ಚು ಆಟ ಆಡೋದು. ಯಾಕೆ ಕಾನ್ಸಂಟ್ರೇಷನ್ ಜಾಸ್ತಿ ಓದೋದಲ್ಲಿ ಬರೋದಿಲ್ಲ ಈ ಮಕ್ಕಳಿಗೆ. 29 ತಾರೀಕು ಎಸ್ಪೆಷಲಿ 29 ತಾರೀಕೆ ಕಾನ್ಸಂಟ್ರೇಷನ್ ಬರಲ್ಲ. ನಾವು ಹೇಳ್ತೀವಿ ಚಂದ್ರ ಮನುಷ್ಯನ ದೇಹದ ಮತ್ತೆ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ. ಅಂದ್ರೆ ದೇಹ ಮತ್ತು ಮನಸ್ಸು ಮೇಲೆ ಬಹಳ ಕೆಲಸ ಮಾಡೋದೇ ಈ ಚಂದ್ರ ಅಂತ ಹೇಳ್ತೀವಿ ನಾವು. ಈ ಚಂದ್ರದಲ್ಲಿ ಹುಟ್ಟಿರೋರು ತುಂಬಾ ಪವರ್ಫುಲ್, ಕಾನ್ಸಂಟ್ರೇಷನ್ ಜಾಸ್ತಿ, ಅದೇ ತರ ಕಾಪಿ ಮಾಡೋದು ಜಾಸ್ತಿ ಅಂತೀವಿ ನೋಡಿ. ಇವಾಗ ಯಾರೋ ಮಾಡ್ತಾರೆ, ಅದು ಟಕ್ಕದ ಅದನ್ನೇ ಮಾಡಿ ತೋರಿಸ್ಬಿಡ್ತಾರೆ, ಇಮಿಟೇಷನ್ ಮಾಡೋದು ಅಂತ ಹೇಳ್ತೀವಿ. ಇವರು ಈ ತರ ಮಾಡಿದ್ರು ಅಂತ ಆಕ್ಟಿಂಗ್ ಮಾಡಿ ತೋರಿಸ್ಬಿಡ್ತಾರೆ. ಇದು ತುಂಬಾ ಚೆನ್ನಾಗಿದೆ. ಆದ್ರೆ ಎಕ್ಸಾಕ್ಟ್ಲಿ ಕಾಪಿ ಮಾಡೋದು ತಪ್ಪು. ಸೊ ಎಕ್ಸಾಕ್ಟ್ಲಿ ಕಾಪಿ ಮಾಡೋದು ನೀವು ಮಾಡ್ಬಿಟ್ರೆ ನಿಮ್ಗೆ ಬೆಲೆ ಇರಲ್ಲ. ಸೊ ಸ್ವಲ್ಪ ಕ್ರಿಯೇಟಿವ್ ಇರೋದ್ರಿಂದ ಆ ಕ್ರಿಯೇಟಿವ್ ತಗೊಂಡ್ಬಂದ್ರೆ ಒಳ್ಳೇದು. ಆ ಕ್ರಿಯೇಟಿವ್ ತಗೊಂಡ್ಬರೋದು ಹೇಗೆ ಅಂದ್ರೆ, ಆ ಕ್ರಿಯೇಟಿವ್ ಮಾಡಿ ತೋರಿಸಿದಾಗ ಇನ್ ಸ್ವಲ್ಪ ಎಕ್ಸಸ್ ಮಾಡಿ ಎಫರ್ಟ್ ಆಗಿ ಮಾಡಿದ್ರೆ ಇವ್ರು ಒಳ್ಳೆ ಹೆಸರು ಬಂದ್ಬಿಡುತ್ತೆ. ಸೊ ಒಳ್ಳೆ ಹೆಸರು ಮಾಡ್ಬೇಕು ಅಂದಾಗ ಒಳ್ಳೆ ಕಾರ್ಯ ಮಾಡ್ಬೇಕು. ಸೊ ಈ ಫಿಕಲ್ ಮೈಂಡ್ ಅಂದ್ರೆ ಚಂಚಲ ಮನಸ್ಸನ್ನ ಇಟ್ಕೊಂಡು ಮಾಡಿದ್ರೆ ಖಂಡಿತ ಇವ್ರಿಗೆ ಆಗಲ್ಲ. ಹಲೋ ಹಲೋ, ನಮಸ್ತೆ, ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ನನ್ನ ಹೆಸರು ಅವಿನಾಶ್ ಅಂತ. ಓಕೆ, 19th August 1988. ಎಲ್ಲಿಂದ ಕರೆ ಮಾಡ್ತಿರೋದು? ಕೋರಮಂಗಲ. ಓಕೆ, ಏನ್ ತಿಳ್ಕೊಬೇಕು ಅವಿನಾಶ್? ಮೇಡಮ್, ನಾನು ಆಲ್ರೆಡಿ ಜಾಬ್ ಜಾಯಿನ್ ಆಗಿದ್ದೀನಿ. ನನಗೆ ಬೇಕಾಗಿತ್ತು. ಓಕೆ, ಮಾತಾಡಿ. 19
88. ಓಕೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅವಿನಾಶ್. ಹಾ, ಏನ್ ಬರ್ತಾರಲ್ವಾ, ಏನಂತ ಕರೀತಾರೆ ನಿಮ್ನ? ಅವಿನಾಶ್ ಕರೆದ್ರು ಪ್ರಾಬ್ಲಮ್, ಅವಿನಾಶ್ ಅಂತ ಕರೆದ್ರು ಪ್ರಾಬ್ಲಮ್. ಸೊ ಎಜುಕೇಶನ್ ಕಂಟಿನ್ಯೂ ಮಾಡಿದ್ರೆ ಬ್ರೇಕ್ ಆಗಿತ್ತಾ? ಯಾಕೆ ಅಂತ ಕೇಳಿದ್ರೆ 22 ಬರ್ತವೆ, 22 ಬರ್ತವೆ ಬ್ರೇಕ್ ಆಗುತ್ತೆ. ಬರುತ್ತೆ ಬ್ರೇಕ್, ಅದು ಶನಿ ಅಲ್ವಾ, ಬ್ರೇಕ್ ಆಗುತ್ತೆ. ಸೊ ಈ ಕೆಲಸ ಗೌರ್ಮೆಂಟ್ ಕೆಲಸ ಟ್ರೈ ಮಾಡಿದ್ರೆ ನಾರ್ಮಲ್ ಕೆಲಸ ಎಲ್ಲಿ ಪ್ರೈವೇಟ್ ಮಾಡ್ತಾ ಇದ್ದೀರಾ? ನಾರ್ಮಲ್ ಪ್ರೈವೇಟ್. ಗೌರ್ಮೆಂಟ್ ಕೆಲಸ ಟ್ರೈ ಮಾಡಿಲ್ಲ ಇಲ್ಲ ಅಥವಾ ಟ್ರೈ ಮಾಡಿ 90 to 95% ಗ್ಯಾರಂಟಿ ಸಿಗುತ್ತೆ ಗೌರ್ಮೆಂಟ್ ಕೆಲಸ. ನಿಮ್ಗೆ ಚಾನ್ಸಸ್ ಇದೆ. ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡೋದು ಗ್ಯಾರಂಟಿ ಇದೆ. ಆದರೆ ಈ ಅವೇರ್ನೆಸ್ ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವೇರ್ನೆಸ್ ಸ್ವಲ್ಪ ಬ್ರೇಕ್ ಜಾಸ್ತಿ ಆಗಿದೆ. ನಿಮ್ಗೆ ಗೊತ್ತಿದ್ದಂಗೆ ಎಜುಕೇಶನ್ ಬ್ರೇಕ್ ಆಗಿದೆ, ಮನೆ ಫ್ರೆಂಡ್ಸ್ ಸ್ವಲ್ಪ ಬ್ರೇಕ್ ಜಾಸ್ತಿ ಆಗಿದೆ. ಯಾರು ನಿಮ್ಗೆ ಇಷ್ಟ ಆಗ್ಬಿಟ್ಟಿರ್ತಾರೆ, ಸ್ವಲ್ಪ ಜಾಸ್ತಿ ನೀವು ಫ್ರೆಂಡ್ಸ್ ಕೇಳಬೇಕು ಅಂತ ಕೋಪ ಜಾಸ್ತಿ ಬರುತ್ತಲ್ವಾ? ಸೊ ಅಷ್ಟೇನ್ ಮಾಡ್ಕೊಳ್ಳೋದ್ರೆ ತಪ್ಪಾಗುತ್ತೆ. ಅದೇ ನಮ್ಮಷ್ಟು ನಮ್ಗೆ ಗೊತ್ತಿಲ್ಲ ಹೇಳೋದು. ಸ್ವಲ್ಪ ಕಡಿಮೆ ಅಂದ್ರೆ ತುಂಬಾ ಸಂತೋಷ. ಆಕ್ಚುಲಿ ನಿಮ್ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳ್ಳೋ ಜಾಸ್ತಿ, ಆ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ಅವೇರ್ನೆಸ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಗೌರ್ಮೆಂಟ್ ಕೆಲಸ ಸಿಗೋದಕ್ಕೆ ಹಾಕೊಳ್ಳಿ, ಮಧ್ಯದ ಬೆಳಗ್ಗೆ ಒಂದು ಅಮಿತಿಸ್ಟ್ ಹಾಕೊಳ್ಳಿ ಅಥವಾ ಬ್ಲೂ ಸ್ಟೆಪ್ ಹಾಕೊಳ್ಳಿ. ಖಂಡಿತ ನಿಮ್ಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಜೊತೆಗೆ ಯಾವ ಇಂಟರ್ವ್ಯೂಸ್ ಹೋಗ್ಬೇಕಾದ್ರೆ ಒಂದು ಆರೆಂಜ್ ಬೇಸ್ ಖರ್ಚೀಫ್ ಆಗ್ಬೋದು ಅಥವಾ ಆರೆಂಜ್ ಬಟ್ಟೆ ಗಂಡು ಮಕ್ಕಳು ಹಾಕಕ್ಕಾಗಲ್ಲ. ಅದ್ರ ಜೊತೆಗೆ ಅಂತ ಹೇಳ್ತೀವಲ್ಲ, ಸ್ವಲ್ಪ ಎಲ್ಲೋ ಬೇಸ್ ಉದ್ದ ಸ್ವಲ್ಪ ಡ್ರೆಸ್ ಹಾಕೊಂಡೋಗಿ ಒಂದು ಬ್ರೌನ್ ಕಲರ್ ಪ್ಯಾಂಟ್ ಆ ತರ ಹಾಕೊಂಡೋದ್ರೆ ಸ್ವಲ್ಪ ಸಕ್ಸಸ್ ಆಗುತ್ತೆ. ಅದ್ರ ಜೊತೆಗೆ ಜಾಸ್ತಿ ಉಪಯೋಗಿಸಬಹುದು, ವೈಟ್ ಕೂಡ ಉಪಯೋಗಿಸಬಹುದು. ಇದು ಹಾಕೊಂಡೋದ್ರೆ ಖಂಡಿತ ನಿಮ್ಗೆ ಸಕ್ಸಸ್ ಆಗುತ್ತೆ. ಸೊ ನಿಮ್ಗೆ ಸ್ವಲ್ಪ ಕೆಲಸದ ನೀವು ಸೊ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರಲ್ವಾ? ಸೊ ಅದು ಮಾಡಿ ಖಂಡಿತ ಇಷ್ಟು ಮಾಡಿ ಆಗುತ್ತೆ ಅವಿನಾಶ್. ಓಕೆ, ಧನ್ಯವಾದಗಳು ಅವಿನಾಶ್ ಕರೆ ಮಾಡಿದ್ದಕ್ಕೆ. ಸೊ ಇದು ಮೊದಲನೇ ಕಾರ್ಯಕ್ರಮ ಅಂತ ಅನ್ಸುತ್ತೆ. ನಿಮ್ಗೆ ಯಾವ ಒಂದು ಬಣ್ಣದ ನಿಮ್ಮ ಉಡುಗೆಗಳನ್ನ ಧರಿಸಬೇಕು ಅಥವಾ ನೀವು ಯಾವ ದಿನ ಹೋಗ್ಬೇಕು ಅಥವಾ ಏನೇ ಒಂದು ಯಶಸ್ಸಿನ ಕಾರ್ಯಕ್ರಮ ಅಂದ್ರೆ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ರಲ್ಲಿ ಈ ದಿನ ನಾವೇನೋ ಒಂದು ಕೆಲಸ ಶುರು ಮಾಡ್ಬೇಕು ಅಂದ್ರೆ ಯಾವ ದಿನ ಶುರು ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ಶುರು ಮಾಡ್ಬೇಕು, ಯಾವ ಬಣ್ಣ ಉಪಯೋಗಿಸ್ಬೇಕು, ಇದೆಲ್ಲ ಮೊದಲನೇ ಕಾರ್ಯಕ್ರಮ ಅನ್ಸುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಮಾಹಿತಿಗಳನ್ನ ನೀವು ತಿಳ್ಕೋಬೇಕು ಅಂತಿದ್ದಲ್ಲಿ ನೇರವಾಗಿ ಕೂಡ ಭೇಟಿ ಮಾಡಬಹುದು. ಅಪಾಯಿಂಟ್ಮೆಂಟ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಅಕ್ಷಯ ಸಂಖ್ಯಾಫಲ ಅನ್ನೋ ಹೆಸರಿನ ಪಕ್ಕ 2 ಸೆಲ್ ನಂಬರ್ಗಳಿದೆ. ಆ ಸೆಲ್ ನಂಬರ್ಗಳಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬಹುದು. ಹಲೋ ಹಲೋ, ನಮಸ್ತೆ. ಹೇಳಿ. ನಮಸ್ತೆ. ನಮಸ್ತೆ ಮಾ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಬಾ. ನನ್ನ ಹೆಸರು ದಾಕ್ಷಾಯಿ ಅಂತ. ಯಾರ ಬಗ್ಗೆ ತಿಳ್ಕೋಬೇಕು? ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ಒಬ್ಬರ ಬಗ್ಗೆ ಹೇಳ್ಬೋದಮ್ಮ. ಓಕೆ ಓಕೆ. ಮಗಂದು ಡೇಟ್ ಆಫ್ ಬರ್ತ್, ಅವನ ಹೆಸರು ಕಲೇಶ್. ಡೇಟ್ ಆಫ್ ಬರ್ತ್ 8/10/2001. 8/10/2010. 2001. 2001. ಕಲೇಶ್. ಗೊತ್ತಾಯ್ತು. ಕರೆ ಮಾಡ್ತಿದ್ದೀರಾ? ಈಸಿಪುರದಿಂದ. ಓಕೆ, ಗೊತ್ತಾಯ್ತು, ಮಾತಾಡಿ. ಇದು ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ಖಂಡಿತ ನಾನು ವೀಸಿಂಗ್ ಅವ್ರಿಗೆ 4-5 ಇಯರ್ಸ್ ಇಂದಾನೆ ವೀಸಿಂಗ್ ಶುರು ಆಗ್ಬಿಟ್ಟಿದೆ. ಶುರು ಮಾಡಿದ್ದೀರಾ? ಅವ ನೆಗ್ಲಿಜೇಷನ್ ಕಂಟಿನ್ಯೂಸ್ ಅವನಿಗೆ. ಸ್ವಲ್ಪ ಆಟ ಆಡೋದಕ್ಕೂ ಅವನಿಗೆ ಕಷ್ಟ. ಸ್ಟೆಪ್ಸ್ ಸ್ವಲ್ಪ ಕಷ್ಟ ಆಗತ್ತೆ. ಆಟ ಆಡಿದ್ರೆ ಹಂಗೆ ಉಸಿರಾಡಕ್ ಆಗದೆ ಹಾಗೆ ಬ್ರೀತ್ ಆಗ್ದೇನೆ ಹಾಗೆ ಬಕ್ಕೊಂಡಿರ್ತಾನೆ. ಅಷ್ಟೊಂದು ತುಂಬಾ ಫೀವರ್ ಅವ್ನಿಗೆ ಒಂಥರ ಆಗೋದಿಲ್ಲ ಅಷ್ಟೊಂದು. ಆಮೇಲೆ ಕಣ್ಣು ಕೂಡ ಅಲರ್ಜಿ ಆಗ್ಬಿಟ್ಟು ಫುಲ್ ಬ್ಲ್ಯಾಕ್ ಸುತ್ತನು ಅಲರ್ಜಿ ತರ ಗುಳ್ಳೆಗಳ ತರ ಬಂದ್ಬಿಡತ್ತೆ. ಅದು ತೋರಿಸಿ ಐ ಡ್ರಾಪ್ಸ್ ಕಂಟಿನ್ಯೂ ಮಾಡ್ತಾನೆ ಇದೆ 2 ಇಯರ್ಸ್ ಇಂದ. ಅದು ಸ್ಕಿನ್ ಪ್ರಾಬ್ಲಮ್ ಆಗಿದೆ. ಏನಾದ್ರೂ ಒಂಚೂರು ಇರುವೆ ಕಚ್ಚಿತು ಅಂದ್ರೂ ಆಗೋದಿಲ್ಲ, ಸೊಳ್ಳೆ ಕಚ್ಚಿದ್ರು ಅದು ಅಲ್ಲಲ್ಲೇ ಬೊಬ್ಬೆ ಶುರು ಆಗ್ಬಿಡತ್ತೆ. ಅವನು ಕೈ ಇಟ್ಟು ಅದು ಕೆಡದಾಗ ಅದು ಸ್ಪ್ರೆಡ್ ಆಗ್ಬಿಡತ್ತೆ. ಸುಮ್ಮನೆ ಆಗ್ಬಿಟ್ಟೆ. ಕಲೇಶ್ ಅಂತ ಹೆಸರಿಟ್ಟಿದಾರಲ್ವಾ? ಈಗ ಆಲ್ಮೋಸ್ಟ್ ನಮ್ದು ಈ
ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ ಡಾಕ್ಟರ್ ಕಾರ್ಯಕ್ರಮ ಆಗ್ಬಿಡ್ತು. ಇಲ್ಲಿ ಪರವಾಗಿಲ್ಲ, ಇದು ನಾನು ಹೆಲ್ತ್ ಬಗ್ಗೆ ಹೇಳ್ತೀನಿ. ಈಗ ಇದೆ ಹಾಗೆ 8ನೇ ತಾರೀಕು ಕೊಟ್ಟಿರೋದು ನಾನು ಹೇಳ್ತೇನೆ. 8ನೇ ತಾರೀಕು ಕೊಟ್ಟರು ಸ್ವಲ್ಪ ಪಾಪ ಕರ್ಮಗಳು ಫಾಲೋ ಮಾಡುತ್ತೆ, ಹೆಚ್ಚಾಗಿ ಕರ್ಮ ಫಾಲೋ ಮಾಡೋದು ನಾವೇನ್ ಮಾಡಿದೀವಿ ಅದು ಫಾಲೋ ಮಾಡುತ್ತೆ ಅಂತ ಹೇಳ್ತಾ ಇರ್ತೀನಿ. ಅದು ಹೆಚ್ಚಾಗಿ 8ನೇ ತಾರೀಕು ಆಗತ್ತೆ. ಒಂದು ಅದ್ರ ಜೊತೆಗೆ ನಾನು ಇವತ್ತು 8ನೇ ತಾರೀಕು ಕಾಲ್ ಸಿಗಲ್ಲ, ಸಿಕ್ಕಿದ್ರೆ ಫ್ಯೂಚರ್ ನಂಬರ್ ಏನಾದ್ರು ಮ್ಯಾಚ್ ಆಗಿದೆ ಮಾತ್ರ ಸಿಗತ್ತೆ ಅಂತ ಹೇಳಿದೆ. ಅದು ಫ್ಯೂಚರ್ ನಂಬರ್ 3 ಮ್ಯಾಚ್ ಆಗಿದೆ, ಓಕೆ. ಅದ್ರ ಜೊತೆಗೆ 8ನೇ ತಾರೀಕು ಹುಟ್ಟಿದ ಮಗುಗೆ ಕೆ ಸ್ಟಾರ್ಟ್ ಮಾಡಿದಿರಾ ಕನಿಷ್ ಅಂತ. ಸೊ ಕೆ ಸ್ಟಾರ್ಟ್ ಮಾಡಿದಾಗ 8 ಕೆ ಟ್ರಾನ್ಸ್ಫರ್ ಟು ಸಂಖ್ಯಾಶಾಸ್ತ್ರದಲ್ಲಿ 2 ಬರುತ್ತೆ ಕೆಗೆ. ಸೊ ಅದು ಹೆಸರು ನಿಮ್ಗೆ ಅದು ಕೊಡುತ್ತಾ ಮಗುಗೆ ತೊಂದರೆ ಕೊಡಬೇಕಲ್ವಾ? ಈಗ ಡೇಟ್ ಮ್ಯಾಚ್ ಜಾತಕದಲ್ಲಿ ಕಾ ಬಂತು, ಹೌದು, ಅದಕ್ಕೋಸ್ಕರ ನಾವು ಕಾರ್ನಲ್ಲೇನೆ ಇಟ್ಟಿದ್ದು. ನನ್ನ ಪ್ರಾಬ್ಲಮ್ ಮೋಸ್ಟ್ಲಿ ನೀವು ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಹೇಳ್ತಾ ಇರ್ತೀವಿ ಜನ್ಮನಾಮ ಅಂತ ಮಾಡ್ಕೊಂಡ್ಮೇಲೆ ಆವತ್ತಿನ ದೇಶಕ್ಕೆ ಆ ನಾಮಕರಣ ಮಾಡಿಸ ಮಾಡ್ಕೊಂಡ್ಬಿಡಿ. ಅವ್ರಿಗೆ ತಕ್ಕಂತೆ ಸಂಖ್ಯಾಶಾಸ್ತ್ರ ಪ್ರಕಾರ ಹೆಸರಿಟ್ಕೊಂಡ್ರೆ ಮಕ್ಕಳಿಗೆ ಹೆಲ್ತ್ ಪ್ರಾಬ್ಲಮ್ ಅವಾಯ್ಡ್ ಮಾಡಬೇಕು, ಅವಾಯ್ಡ್ ಮಾಡ್ಬೋದು, ಎಜುಕೇಶನ್ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಬೋದು, ಮುಂದಕ್ಕೆ ಲೈಫ್ ಟೈಮ್ ಏನು ಅವಾಯ್ಡ್ ಮಾಡಬೇಕು. ಮಕ್ಕಳು ನೋಡಿ ನಮ್ಮಲ್ಲಿ ಬರ್ತಾರೆ ಕ್ಲೈಂಟ್ಸ್ ಬರ್ತಾರಲ್ಲ, ಹೆಲ್ತ್ ಪ್ರಾಬ್ಲಮ್ ಬರ್ತಾರೆ, ಹೆಸರು ಚೇಂಜ್ ಮಾಡಿದ್ಮೇಲೆ ಗುರುಗಳು 1 ತಿಂಗಳು ಹೆಸರು ಚೇಂಜ್ ಮಾಡಿದ್ರೆ ಅಷ್ಟು ಆಕ್ಟಿವ್ ಆಗಿದ್ದಾನೆ, ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಹೇಳೋದು ತುಂಬಾ ಇದ್ದಾರೆ. ಸೊ 100% ಇದರಿಂದ ಸೊ ಮೆಡಿಕಲ್ ಆಗ್ಬಿಡುತ್ತೆ. ಸೊ ಮೆಡಿಕಲ್ ಮಕ್ಕಳ ಸಂಖ್ಯಾಶಾಸ್ತ್ರ ಡೇಟ್ ಮದುವೆ ಮಾಡ್ಕೊಂಡ್ರೆ ಖಂಡಿತ ಆಗತ್ತೆ. ನಮ್ಮ ಮರುಮಗಳ ಮಕ್ಕಳು ತುಂಬಾ ಸಲ. ಸೊ ನೀವು ನೇಮ್ ಚೇಂಜ್ ಮಾಡಬೇಕು ಫಸ್ಟ್. ಅವ್ರಿಗೆ ನೇಮ್ ಚೇಂಜ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಮ ಮಗು ತುಂಬಾ ಚೆನ್ನಾಗಿರ್ತಾನೆ. ಈಗ ಅಂದ್ರೆ 5ನೇ ಕ್ಲಾಸ್ ಓದ್ತೇವೆ, 5ನೇ ಕ್ಲಾಸ್ ಇಷ್ಟು ಕಷ್ಟಪಟ್ಟು ನಮಗೆ ಗೊತ್ತಾಗುತ್ತೆ. ಸೊ ಇಟ್ಕೊಳ್ಳಿ ಮಗುಗೆ ಜೊತೆಗೆ ಯಂತ್ರಗಳ ಬಗ್ಗೆ ಹೇಳ್ತೀನಿ, ಅದು ಪೂಜೆ ಮಾಡಿ ಸಣ್ಣ ಯಂತ್ರಗಳದು ಯಂತ್ರ ಅಂತ ಪೂರ್ವ ಪಾಪಕರ್ಮ ಹೋಗೋದಕ್ಕೆ ಮೃತ್ಯುಂಜಯ ಯಂತ್ರ ಅಂತ. ಈ ನೀವು ಪೂಜೆ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋದ್ರಾಯ್ತು. ಅವ್ರಿಗೆ ಮೃತ್ಯುಂಜಯ ಮಂತ್ರ ಒಂದು ಶ್ಲೋಕ ಹೇಳ್ಕೊಟ್ಬಿಡಿ, ತುಂಬಾ ಇದಾವೆ. ಅದ್ರ ಜೊತೆಗೆ ಒಂದು ಅಮೆಥಿಸ್ಟ್ ಒಂದು ಮತ್ತೆ ಒಂದು ಹಾಕಿ ಖಂಡಿತ ಚೆನ್ನಾಗತ್ತೆ ಅವ್ರಿಗೆ. ಓಕೆ ಮಾ, ಧನ್ಯವಾದಗಳು. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಸೊ ನೀವು ನೇರವಾಗಿ ಬಂದು ಗುರುಗಳನ್ನ ಭೇಟಿ ಮಾಡಬಹುದು. ಇನ್ನು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ನಂತರ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಫಲ, ನಿಮಗೆ ಜೀವನದ ಉಸಿರು, ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕಂತ ಯಾವ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವ ಅದೃಷ್ಟ, ನಿಮ್ಮ ಸಂಸಾರ ಜೀವನ ಬಗ್ಗೆ ಪ್ರಸಾದದಲ್ಲಿ 25/3 floor cross flat number 6 3rd May Namura Hotel Jyotinagar second phase Bangalore 6078 number 9972 78557 ಸಂಖ್ಯಾಪನ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ನಿಮ್ಮ ಹೆಸರಿನ ಫಲ, ನಿಮಗೆ ಜೀವನದ ಉಸಿರು, ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕಂತ ಯಾವ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವ ಅದೃಷ್ಟ, ನಿಮ್ಮ ಸಂಸಾರ ಜೀವನ ಬಗ್ಗೆ ಪ್ರಸಾದದಲ್ಲಿ 25/3 floor cross flat number 6 3rd May near Namura Hotel Jyotinagar second phase Bangalore 6078 number 9972 78557. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಕ್ಷಯ ಸಂಖ್ಯಾಫಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ 29ನೇ ತಾರೀಕು ಹುಟ್ಟಿದ್ರು ಅಂತಂದ್ರೆ ಈ ದಿನ ಹುಟ್ಟಿದವರು ಅವರ ಒಂದು ದಿನ ಹೇಗಿರುತ್ತೆ, ಅವರು ಸ್ವಭಾವತಃ ಹೇಗಿರ್ತಾರೆ, ಅವ್ರಿಗೆ ಏನ್ ಇಷ್ಟ ಆಗತ್ತೆ, ಏನ್ ಇಷ್ಟ ಆಗಲ್ಲ, ಅವ್ರಿಗೆ ಯಾವ ಬಣ್ಣ ಸರಿ ಹೊಂದುತ್ತೆ, ಯಾವ ದೇವರು ಅವ್ರಿಗೆ ಫೇವ್ರೆಟ್ ಗಾಡ್ ಅಂತ ಏನ್ ಹೇಳ್ತಾರೆ, ಸೊ ಇವೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ನಮ್ಗೆ ತಿಳಿಸ್ಕೊಡ್ತಾರೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕಾರ್ಯಕ್ರಮದಲ್ಲಿ ಹೆಚ್ಚು ಮಾತಾಡಕ್ ಆಗ್ಲಿಲ್ಲ ಅಂತ ನಿಮಗೆ ಬೇಜಾರಾಗಿದ್ದಲ್ಲಿ ನೇರವಾಗಿ ಕೂಡ ನೀವು ಭೇಟಿ ಮಾಡಬಹುದು. ಸೊ ಗುರುಗಳ ನೀವು ಮಾತಾಡ್ತಾ ಇದ್ರಿ.
ಈ 29 ಅಂದ್ರೆ 2ನೇ ತಾರೀಕು ಫಸ್ಟ್ ಅಂದ್ರೆ 29 2 ಅಂತ ಹೇಳೋದು ಅದು ನೋಡಿ ನೀಟ್ನೆಸ್ ಜಾಸ್ತಿ, ಮೈಂಡ್ ಪವರ್ ಚೆನ್ನಾಗಿದೆ, ಹಾಗೆ ಇಮ್ಯಾಜಿನೇಷನ್ ಜಾಸ್ತಿ, ಕಲ್ಪನಾ ಶಕ್ತಿ ನಾನು ಹಿಂಗಿರ್ಬೇಕು, ನಾನು ಅದೇ ಕಾರಲ್ಲಿ ಓಡಾಡಬೇಕು, ನಾನು ಹಿಂಗಿರ್ಬೇಕು, ಇದೆಲ್ಲ ಸ್ವಲ್ಪ ಜಾಸ್ತಿ ಇವರಿಗೆ. ಸೊ ಹೆಚ್ಚು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ. ಸ್ವಲ್ಪ ಏನಾದರೂ ಅಪ್ಸೆಟ್ ಆಗ್ಬಿಟ್ರೆ ಅಲ್ಲಿ ಬಿದ್ದೋಗ್ಬಿಡ್ತಾರೆ, ಸ್ವಲ್ಪ ಅಲ್ಲೇ ಸ್ವಲ್ಪ ಸೋಲೋದು ಅಂತ. ಹಾಗೆ ಇದು 2ನೇ ತಾರೀಕು 2+9 ಆಯ್ತು. ಈಗ 29 ತಾರೀಕು ಬಗ್ಗೆ ಮಾತಾಡೋಣ. 29 ತಾರೀಕು ಕೊಟ್ಟರು ಅನ್ನೆಸರಿ ಪ್ರಾಬ್ಲಮ್ಸ್ ಜಾಸ್ತಿ ಸಿಕ್ಕೊಳ್ಳೋದು ಜಾಸ್ತಿ. ಅನ್ನೆಸರಿ ಪ್ರಾಬ್ಲಮ್ಸ್ ಅಂದ್ರೆ ಅನ್ನೆಸರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಜಾಸ್ತಿ. ಅದು ಕಡೆಗೆ ಹೇಳ್ತೀನಿ ಎಕ್ಸಾಂಪಲ್ ಯಾರ್ದು ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಜಗಳರು ಹೋಗಿ ಸ್ವಲ್ಪ ಜಗಳ ಮಾಡೋರು ನೋಡಿ. ಆದರೆ 2, 11, 20, 29 ಡಿಫ್ರೆಂಟ್ ಇದೆ ನಾನು ಯಾವಾಗಲೂ ಹೇಳ್ತೀನಿ. 29 ಸ್ವಲ್ಪ ಜಗಳ ಗಂಟರು ಜಾಸ್ತಿ, ಅನ್ನೆಸರಿ ಜಗಳ, ಫ್ರೆಂಡ್ಸ್ನ ಸ್ವಲ್ಪ ಕೀಳಾಗಿ ಮಾತಾಡೋದು. ಸೊ ಇದೇನಾಗುತ್ತೆ, ಅನ್ನೆಸರಿ ಪ್ರಾಬ್ಲಮ್ಸ್ ಇವ್ರಿಗೆ ಜಾಸ್ತಿ ಮಾಡುತ್ತೆ. ಬಟ್ ಅನ್ನೆಸರಿ ಪ್ರಾಬ್ಲಮ್ಸ್ ಯಾವಾಗ ತಗೊಂತಾರೋ ಇವ್ರಿಗೆ ಅದು ನಷ್ಟ. ಅಂದ್ರೆ ಈಗ ಅನ್ನೆಸರಿ ಪ್ರಾಬ್ಲಮ್ ಜಗಳ ಮಾಡ್ತಾರೆ, ಫ್ರೆಂಡ್ಸ್ ಹತ್ರ ಕೀಳಾಗಿ ಮಾತಾಡ್ತಾರೆ ಇಟ್ಕೊಳ್ಳಿ, ಇವ್ರು ಮಾತಾಡ್ಬಿಡ್ತಾರೆ, ಅವ್ರ ಫ್ರೆಂಡ್ಸ್ ಮರ್ತೋಗ್ಬಿಟ್ಟಿರ್ತಾರೆ, ಇವ್ರು ರಾತ್ರಿ ಆದಾಗ ಒಂದು ಕೊಡ್ಬೋದು. ಇದು ಬೇಕಾ? ಇದು ಬೇಕಾಗಲ್ಲ ನಮ್ಗೆ. ಯಾಕಂದ್ರೆ ನೀವು ಮಾತಾಡ್ತೀರಾ, ನೀವಾಗಲೂ ಜಗಳ ಮಾಡ್ತೀರಾ, ನೀವು ಟೆನ್ಷನ್ ತಗೊಳ್ಳೋದು. ಈ ಟೆನ್ಷನ್ ತಗೊಳ್ಳೋದ್ರಿಂದ ಸ್ವಲ್ಪ ಅಪ್ಸೆಟ್ ಆಗ್ತಾರೆ. ಸೊ ಇದು ಆಗ್ಬಾರ್ದು. ಸೊ ಸ್ವಲ್ಪ ಆ ಒಂದು ಸ್ವಭಾವ ಬಿಡೋದು ತುಂಬಾ ಒಳ್ಳೇದು. ಹಾಗೆ ಇವ್ರು ನೋಡೋದು ಮಾತ್ರ ದಷ್ಟು ಪುಷ್ಟ ಆಗಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ ನೋಡೋದಕ್ಕೆ. ಆದ್ರೆ ಪುಕ್ಕಳುತ್ತನ್ನೋದು ಪುಕ್ಳು ಅಂದ್ರೆ ಒಂದು ವಿಷಯಕ್ಕೆ ಭಯ ಬೀಳ್ತಾನೆ ಇರ್ತಾರೆ. ಸೊ ಯಾಕಂದ್ರೆ ಧೈರ್ಯ ಕಡಿಮೆ. ಸೊ ಇಲ್ಲ ಧೈರ್ಯ ನಾನು ಭಯ ಇಲ್ಲ ತೋರಿಸ್ಕೊಂಡ್ರು ಧೈರ್ಯ ಕಡಿಮೆ. ಯಾಕಂದ್ರೆ ಯಾವ್ದೋ ಒಂದು ಜಗಳಕ್ಕೆ ಹೋಗ್ಬಿಡ್ತಾರೆ ಅಥವಾ ಯಾವ್ದೋ ಒಂದು ಮಿಲಿಟರಿ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಅಂದ್ರೆ ಯಾರು ಜಗಳ ಆಡ್ಬೇಕು ಸೆಂಟ್ರ್ ಹೋಗ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಒಂದ್ ಸ್ವಲ್ಪ ಫೈಟ್ ಜಾಸ್ತಿ ಆಯ್ತು ಅಂದಾಗ ಅವಾಗ ಭಯ ಆಗುತ್ತೆ, ಯಾಕಪ್ಪ ಬಂದ, ನಾನು ಸೈಲೆಂಟ್ ಆಗಿರ್ಬೇಕಾಯ್ತು, ಯಾಕೆ ಬಂದು, ಯಾಕೆ ಸಿಗಾಕೊಂಡು ಈಗ ಅಂತ ಅವಾಗ ಯೋಚನೆ ಮಾಡೋದು. ಬಟ್ ಇದು ಫಸ್ಟ್ ಯೋಚನೆ ಮಾಡಲ್ಲ. ಆ ಯೋಚನೆ ಮಾಡೋದು ಸ್ವಲ್ಪ ಯೋಚನೆ ಮಾಡಿ ಹೋಗ್ಬೇಕು. ನಿಮ್ಗೆ ಯಾವ ಜಗಳ ಮಾಡ್ತಾರೆ ನೀವ್ ಯಾಕೆ ಹೋಗ್ಬೇಕು, ಇದು ಸ್ವಲ್ಪ ಯೋಚನೆ. ಹಾಗೆ ಇವ್ರಿಗೆ ಪುಕ್ಕಳ್ತನ ಅಂತ ಹೇಳಿದೆ, ಎಲ್ಲ ಪುಕ್ಕಳ್ತನ ಅಂದ್ರೆ ಇವಾಗ ಸಿಗ್ನಲ್ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅಂದ್ರೆ ಇನ್ನೊಬ್ರು ನಮಸ್ಕಾರ ಹೊಡಿಬಾರ್ದು ಅಂತ. ಸಿಗ್ನಲ್ ಒಂದು ಜಂಪ್ ಆಗ್ಬಿಡುತ್ತೆ, ಅಕಸ್ಮಾತ್ ಸಿಗ್ನಲ್ ಜಂಪ್ ಆಗ್ಬಿಟ್ರೆ ಪೊಲೀಸರು ಇಟ್ಕೊಂಡ್ಬಿಡ್ತಾರೆ, ಭಯ ಇರುತ್ತೆ. ಸಿಗ್ನಲ್ ಬಿತ್ತ ಪಾಸ್ ಆಗ್ಬೋದು ತುಂಬಾ ಜನ, ಬಟ್ ಇವ್ರೇನ್ ಮಾಡ್ತಾರೆ, ಆನ್ ಬಿತ್ತ ಇಲ್ಲೇ ನಿಲ್ಸ್ಕೊಂಡ್ಬಿಡೋದಪ್ಪ, ನಿಲ್ಸ್ಕೊಂಡ್ಬಿಡು. ಯಾಕಂದ್ರೆ ಇನ್ನು ಅಕಸ್ಮಾತ್ ಪೊಲೀಸ್ ಕಳ್ದ್ಬಿಡ್ತಾರೋ, ಏನೋ ಕೇಳ್ತಾರೋ, ನಮಸ್ಕಾರ ಹೊಡಿಬೇಕು, ಇದೆಲ್ಲ ಮಾಡ್ಬೇಕು ಅಂತ ಸ್ವಲ್ಪ ಭಯ ಜಾಸ್ತಿ. ಆದರೆ ಇವ್ರು ಯಾರು ನೋಡಿ ಭಯ ಬೀಳ್ತಾರೆ ಅಂದ್ರೆ ಅವ್ರನ್ನ ಭಯ ಬೀಳ್ಸ್ಕೊಂಡೇ ಜೀವನ ನಡ್ಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಇವ್ರು ಯಾರು ಸ್ವಲ್ಪ ಅಯ್ಯೋ ಇವ್ರು ನೋಡಿದ ಭಯಪ್ಪ ಅಂತ ಹೇಳ್ಬಿಟ್ರೆ ಅವ್ರನ್ನ ತುಳಿದ್ಬಿಡ್ತಾರೆ. ಸೊ ಅವ್ರು ಭಯ ಬೀಳ್ಸ್ಕೊಂಡೆ ಕಾಲ ಕಳೆದು ಬಿಡ್ತಾರೆ. ಸೊ ಇದು ಅವ್ರು ಜಾಸ್ತಿ ಆಟಿಟ್ಯೂಡ್ ಇರೋದು. ಆದ್ರೆ ಈ ಮಕ್ಕಳು 29 ತಾರೀಕು ಕೊಟ್ಟರು, ಎಸ್ಪೆಷಲಿ ಈ 2+9 29 ತಾರೀಕು ಕೊಟ್ಟರು ಮಕ್ಕಳು ದೊಡ್ಡ ಮಾತು ಜಾಸ್ತಿ ಕೇಳಬೇಕು, ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು, ಅಥವಾ ತಮ್ಮ ಗುರುಗಳು ಹೇಳೋದು ಕೇಳ್ಕೊಂಬಂದ್ರೆ ಖಂಡಿತ ಒಳ್ಳೆ ಮಕ್ಕಳಾಗ್ತಾರೆ, ಒಳ್ಳೆ ಪ್ರಜೆಗಳಾಗ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಇವ್ರು ಅಕಸ್ಮಾತ್ ತಂದೆ ತಾಯಿ ಇವ್ರನ್ನ ಸ್ವಲ್ಪ ಫ್ರೀ ಆಗಿಬಿಟ್ರು, ಬಹಳ ಚೆನ್ನಾಗಿ ಆಟಿಟ್ಯೂಡ್ ಇದೆ, ಬಹಳ ಚೆನ್ನಾಗಿದ್ದಾನೆ ನನ್ನ ಮಗ, ಮುದ್ದಾಗಿದ್ದಾನೆ, ನೀಟ್ನೆಸ್ ಇದ್ದಾನೆ ಅಂತ ಬಿಟ್ಬಿಟ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಹೋಗ್ಬಿಡ್ತಾರೆ. ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಹೋಗೋದಕ್ಕೆ ಲಾಸ್ಟ್ ನಾನು ಹೇಳಿದೆ ಕಡೆಗೆ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಯಾವ ತರ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಒಳಗ ಏನ್ ಬೇಕಾದ್ರೂ ಮಾಡ್ಬೋದು. ಚಿಕ್ಕ ಕೆಲಸ ಮಾಡಿದ್ರು ಕ್ರಿಮಿನಲ್, ದೊಡ್ಡ ಕೆಲಸ ಮಾಡಿದ್ರು ಕ್ರಿಮಿನಲ್. ಆ ದೊಡ್ಡ ಕೆಲಸ ಹೋದಾಗ ಅನ್ಭವಿಸೋದು ಇವರು, ಲಾಸ್ಟ್ಗೆ ಇವರು ಇನ್ನೊಬ್ಬರು ಮಾಡಕ್ ಹೋಗ್ಬಿಟ್ಟು ಇವ್ರು ಸಿಗಾಕೊಂಡು ಕಷ್ಟಪಡ್ತಾರೆ. ಹಲೋ ನಮಸ್ತೆ, ಹೇಳಿ. ಸ್ವಲ್ಪ ಜೋರ ಮಾತಾಡಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 89. ಓಕೆ, ಏನ್ ಕರೆ ಮಾಡ್ತಿದ್ದೀರಾ? ಓಕೆ, ಏನ್ ತಿಳ್ಕೋಬೇಕು ಅಂತಿದ್ದೀರಾ? ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತೆ ಈಗಿನ ಜಾಬ್ ಬಗ್ಗೆ, ಈ ಜಾಬ್ ಸಿಕ್ಕಿಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮಾತಾಡಿ. ಕಲ್ಯಾಣ್ ಕುಮಾರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಕಲ್ಯಾಣ್ ಕುಮಾರ್? ಈಗ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಅಂತ ನಮಗೂ ಖುಷಿ ಆಗತ್ತೆ. ಈ ಕಲ್ಯಾಣ್ ಕುಮಾರ್ ಹೆಸರು ಯಾಕೆ 30 ತಾರೀಕು ಕೊಟ್ಟಿದ್ದೀರಾ? ನಾನು ಲಾಸ್ಟ್ ವೀಕ್ ಅಲ್ಲಿ ಹೇಳ್ತಾ ಬಂದೆ, ಈ ವರ್ಷ ಸ್ವಲ್ಪ 30 ತಾರೀಕು ಕೊಟ್ಟವ್ರಿಗೆ ಅಂದ್ರೆ 3, 12, 21, 30 ತಾರೀಕು ಕೊಟ್ಟವ್ರಿಗೆ ಸ್ವಲ್ಪ ಕಷ್ಟ ಇರುತ್ತೆ. ಅಂದ್ರೆ ಕೆಲಸ ಹೋಗೋದಾಗ್ಬೋದು, ಸೊ ಒಳ್ಳೆ ಕೆಲಸ ಸಿಗ್ತದೆ ಅದು ಬ್ರೇಕ್ ಆಗೋಗ್ಬೋದು, ಅಥವಾ ಎಜುಕೇಶನ್ ಬ್ರೇಕ್ ಆಗೋದಾಗ್ಬೋದು, ಅಥವಾ ಮದುವೆ ಎಫೆಕ್ಟ್ಸ್ ಆಗುತ್ತೆ ಬ್ರೇಕ್ ಆಗೋದಾಗ್ಬೋದು. ಇದೆಲ್ಲ ಜಾಸ್ತಿ ಆಗೋದು ಈ ಡೇಟ್ 3, 12, 21, 30 ಲಾಸ್ಟ್ ವೀಕ್ ಹೇಳಿದ್ದೆ. ಸೊ ಇವತ್ತು 30 ಮಾತಾಡ್ತಾ ಇದ್ದೀರಾ, ಅದಕ್ಕೆ ನಾನು ಫಸ್ಟ್ ಕೇಳಿದೆ ಹೇಗಿದ್ದೀರಾ ಕಲ್ಯಾಣ್ ಅಂತ. ಸೊ ಈ ಬೇರೆ ನೀವು ಕಲ್ಯಾಣ್ ಎಲ್ಲ ಕಲ್ಯಾಣ್ ಕುಮಾರ್ ಕರೀತಾರ, ಕಲ್ಯಾಣ್ ಕರೀತಾರ? ಕಲ್ಯಾಣ್ ಅಂತ ಕರೀತಾರೆ, ಒಬ್ಬೊಬ್ರು ಕಲ್ಯಾಣ ಅಂತ ಕರೀತಾರೆ. ಕಲ್ಯಾಣ್ ಅಂತ ಕರೀತಾರೆ. ಸೊ ನಿಮಗೆ ನೆಗೆಟಿವ್ಸ್ ಜಾಸ್ತಿ ಆಗುತ್ತೆ, ಸೊ ಬ್ರೇಕ್ ಜಾಸ್ತಿ ಆಗುತ್ತೆ, ಎಜುಕೇಶನ್ ಬ್ರೇಕ್ ಆಗ್ಬೋದು, ಅಥವಾ ಎಕ್ಸಾಂಪಲ್ಸ್ ಯಾವ ಬ್ರೇಕ್ ಆಗ್ಬೋದು. ಹೊಸ ಗಾಡಿ ತಗೋಬೇಕು ಅಂತ ಹೋಗ್ಬೋದು, ನಿಮ್ ಗಾಡಿ ತಗೋಬೇಕು
ಆಗದಿರುತ್ತೆ. ಸೊ ಜಾಸ್ತಿ ಆಗುತ್ತೆ. ಈ ಕಾಂಬಿನೇಷನ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ಜೊತೆ ಹೇಳಿ ಹೆಸರು ಚೇಂಜ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಬೇಕಾದ್ರೆ ಅಕ್ಷರ ಇಟ್ಕೊಂಬೋದು ಹೇಳ್ತೀರಿ, ಬಟ್ ಅದು ಸಂಖ್ಯಾಶಾಸ್ತ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನಿಮ್ಗೆ ಆದಷ್ಟು ಸಿ ಈ ಹೆಸರು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಈ ಹೆಸರು ಇಟ್ಕೊಂಡ್ರೆ ಪರವಾಗಿಲ್ಲ. ಸೊ ಈ ಹೆಸರು ಇಟ್ಕೊಂಡ್ರೆ ಖಂಡಿತ. ಜೊತೆ ಈಗ ನಿಮ್ಮ ಪ್ರಶ್ನೆ ಏನಂತ ಸೊ ಗೌರ್ಮೆಂಟ್ ಜಾಬ್ ಅಂದ್ರೆ ನೀವು ಅಕೌಂಟ್ಸ್ ನೀವು ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮಾಡಿದೀರಾ. ಓಕೆ, ಆಕ್ಚುಲಿ ನೀವು ಅಕೌಂಟ್ಸ್ ಹೋಗಬೇಕಾಯ್ತು, ಬ್ಯಾಂಕ್ ಎಂಪ್ಲಾಯ್ ಆಗಬೇಕು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮಾಡಿದ್ರೆ ಬ್ಯಾಂಕ್ ಎಕ್ಸಾಮ್ ಬರೆದು ಪಾಸ್ ಆಗಿ ಬ್ಯಾಂಕ್ ಆಫೀಸರ್ಸ್ ತುಂಬಾ ಜನ ಇದೆ. ಸೊ ನಿಮ್ ಡೇಟಾ ಬ್ಯಾಂಕ್ ಎಂಪ್ಲಾಯ್ ಆಗ್ಬೋದು, ಸಿ ಜಾಸ್ತಿ ಚಾನ್ಸ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ರೆ ಚೆನ್ನಾಗಿದೆ. ಈ ಚೆನ್ನಾಗಿದೆ ನಿಮ್ಗೆ. ಸೊ ಇದು ಗೌರ್ಮೆಂಟ್ ಕೆಲಸ ನಿಮ್ಗೆ ಸ್ವಲ್ಪ 50% ನಾನು ಮ್ಯಾಕ್ಸಿಮಮ್ ಹೇಳಕ್ಕಾಗಲ್ಲ, ಬಟ್ ಬೇರೆ ಫೀಲ್ಡ್ ಮಾಡಿದ್ರೆ ಖಂಡಿತ ಸಿಗ್ಬೇಕಾಗಿತ್ತು ನಿಮ್ಗೆ. ಈ ಹೆಸರು ಚೇಂಜ್ ಮಾಡ್ಕೊಂಡು ಜೊತೆ ಗೌರ್ಮೆಂಟ್ ಕೆಲಸ ನಿಮ್ಗೆ ನಾನು ಹೇಳ್ತೀನಿ. ಸೊ ಆದಷ್ಟು ಸ್ವಲ್ಪ ಹೆಸರು ಚೇಂಜ್ ಮಾಡಿದ್ರೆ ಆದಷ್ಟು ಬೇಗ ನಿಮ್ಗೆ ಒಂದು ಆಫರ್ ಬರ್ಬೋದು, ಅದ್ರಲ್ಲಿ ಮಾಡ್ಕೊಳ್ಳೋ ಕೆಲಸ ಒಳ್ಳೇದಾಗತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸೊ ಸಾಕಷ್ಟು ಜನಕ್ಕೆ ಅವರು ಕೂಡ ಸಮಯ ಸಾಕಾಗ್ತಾ ಇಲ್ಲ ಅಂತ ಅನ್ಸುತ್ತೆ, ಪ್ರಶ್ನೆಗಳು ತುಂಬಾನೇ ಇರೋದ್ರಿಂದ. ಸೊ ನೇರವಾಗಿ ಕೂಡ ನಿಮ್ಗೆ ಅವಕಾಶ ಸಿಗುತ್ತೆ, ಗುರುಗಳನ್ನ ಮಾತಾಡ್ಬೋದು ನೀವು. ಅಪಾಯಿಂಟ್ಮೆಂಟ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಅಕ್ಷಯ ಸಂಖ್ಯೆ ಫಲಾನ ಹೆಸರಿನ ಪಕ್ಕ 2 ಅಪಾಯಿಂಟ್ಮೆಂಟ್ ನಂಬರ್ಸ್ ಇದೆ, ಸೆಲ್ ನಂಬರ್ಗಳು ನೋಟ್ ಮಾಡ್ಕೊಳ್ಳಿ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಪ್ರಿಯಾಂಕಾ ಅಂತ. ಪ್ರಿಯಾಂಕಾ, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆನೇ. ಹಾ, ಡೇಟ್ ಆಫ್ ಬರ್ತ್ ಹೇಳಿಮ್ಮ. 5th April 1991. ಲಾಸ್ಟ್ ಟೈಮ್ ಮಾತಾಡಿದ್ದು 1991. ಪ್ರಿಯಾಂಕಾ, ಇದಕ್ಕೆ ಮುಂಚೆ ಕರೆ ಮಾಡಿದ್ರ? ಇಲ್ಲ, ಇದೆ ಫಸ್ಟ್ ಟೈಮ್. ಓಕೆ, ಕರೆ ಮಾಡ್ತಿರೋದು ಪ್ರಿಯಾಂಕಾ? ಕೋರಮಂಗಲದಿಂದ. 5/4/1991. ಹೌದು. ಏನ್ ತಿಳ್ಕೊಬೇಕು ಪ್ರಿಯಾಂಕಾ? ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ಇವಾಗ ಪ್ರೆಸೆಂಟ್ 10 months ಇಂದ ಜಾಬ್ ಸಿಕ್ಕಿಲ್ಲ. ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಓಕೆ, ಮಾತಾಡಿ. ಪ್ರಿಯಾಂಕಾ ನಮಸ್ಕಾರ. ನಮಸ್ಕಾರ. ಪ್ರಿಯಾಂಕಾ ಅಂತ ಕರಿತಾರ, ಪ್ರಿಯಾ ಅಂತ ಕರಿತಾರಮ್ಮ ನಿಮ್ನ? ಮನೇಲಿ ಪ್ರಿಯಾ ಅಂತಾನೆ ಕರೀತಾರೆ. ಪ್ರಿಯಾ ಅಂತಾನೆ ಕರಿತಾರಲ್ವಾ? ಸೊ ಪ್ರಿಯಾ ಅಂತ ಕರೆದಾಗ ನಿಮ್ಗೆಲ್ಲ ಕೆಲಸಗಳು ಸ್ವಲ್ಪ ಲೇಟ್ ಆಗೋದು. ಸೊ ಯಾವ ಕೆಲಸಗಳು ಸಿಗಲ್ಲ, ಎಲ್ಲ ಬ್ರೇಕ್ ಆಗುತ್ತೆ. 13 ಬಂದ್ಬಿಡುತ್ತೆ. 13 ಬಂದಾಗ ಸ್ವಲ್ಪ ಬ್ರೇಕೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ಪ್ರಿಯಾಂಕಾ ಅಂತ ಹೆಸರಿಟ್ಕೊಂಡ್ರೆ ನಿಮ್ಗೆ ಮ್ಯಾರಿಟಲ್ ಲೈಫಲ್ಲಿ ಸ್ವಲ್ಪ ತೊಂದರೆ ಕೊಡುತ್ತಮ್ಮ. ಸೊ ಅದು ಖಂಡಿತ ನೀವು ಪ್ರಿಯಾಂಕಾ ಹೆಸರನ್ನು ಚೇಂಜ್ ಮಾಡ್ಕೊಳ್ಳೇಬೇಕು. ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಈಗ ಒಂದು ಪ್ರಶ್ನೆ, ಕೆಲಸ ಸಿಗ್ತಿಲ್ಲ ಅಂತ. ಸೊ ಯಾವ ನಮ್ ಪ್ರಿಯಾ ಅಂತ ಕರ್ಸ್ಕೊಂತೀವೋ ಅಲ್ಲಿ ಸ್ವಲ್ಪ ಕೆಲಸದಲ್ಲಿ ಬ್ರೇಕ್ ಅಲ್ವಾ? ಈಗ ಬ್ರಿಡ್ಜ್ ಮುಂದೆ ಹೋಗತ್ತಾ ನಾವು? ಬ್ರಿಡ್ಜ್ ಮುಂದೆ ಹೋಗತ್ತಾ? ಈಗ ಒಂದು ಬ್ರಿಡ್ಜ್ ಅದು ಬ್ರೇಕ್ ಆಗ್ಬೋದು. ನಿಮ್ ಮ್ಯಾರಿಟಲ್ ಲೈಫ್ ಬ್ರೇಕ್ ಆಗ್ಬೋದು, ಅಥವಾ ಎಜುಕೇಶನ್ ಬ್ರೇಕ್ ಆಗೋದು, ಬ್ರೇಕ್ ಆಗ್ಬೋದು ಅಲ್ವಾ? ಸೊ ಅದಕ್ಕೆ ಫಸ್ಟ್ ನೀವು ಪ್ರಿಯಾಂಕಾ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ. ನಾವು ಹೇಳ್ದಂಗೆ ಒಳ್ಳೆ ಹೆಸರು ಬರ್ಕೊಂಡು ನೀವು ಬರಿತಾ ಬಂದ್ರೆ ಖಂಡಿತ ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ. ಯಾಕಂದ್ರೆ 100% ನೀವು ಈ ಸಂಗೀತದ ಸ್ವಲ್ಪ ಕಾಂಪಿಟೇಷನ್ಸ್ ಎಲ್ಲ ಇಂಟ್ರೆಸ್ಟ್ ಇದೆ ನಿಮ್ಗೆ, ಅದು ಮಾಡ್ಬೋದು. ಏನ್ ಕಲ್ತಿದ್ದೀರಾ ನೀವು? ಅದು ಬಿಟ್ಟು ಇದು ಬಿಟ್ಟು ಏನ್ ಕಲ್ತಿದ್ದೀರಾ? ಅದು ಎಕ್ಸ್ಟ್ರಾ, ಅದು ತುಂಬಾ ಚೆನ್ನಾಗಿದೆ. ಅದನ್ನು ಕಂಟಿನ್ಯೂ ಮಾಡ್ಬೋದು. ಕಾಂಪಿಟೇಷನ್ಸ್ ಅಥವಾ ತುಂಬಾ ಚೆನ್ನಾಗಿದೆ, ಅದು ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೋಬಹುದು. ಅದು ಕೆಲಸ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಬರ್ಬೇಕಂದ್ರೆ ಇಟ್ಕೋಬೇಕಲ್ವಾ? ಸೊ ಇದು ಮಾಡ್ಕೊಳ್ಳಿ. ಓಕೆ, ಆದಷ್ಟು ನೀವು ಎಲ್ಲ ಹೋಗ್ಬೇಕಾದ್ರೆ ವೈಟ್ ಮತ್ತೆ ಗ್ರೀನ್ ಕಲರ್ ಬರುತ್ತಲ್ವಾ? ಗ್ರೀನ್ ಮತ್ತೆ ಗ್ರೀನ್ ಕಲರ್ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಾ ಬನ್ನಿ, ಒಳ್ಳೆದಾಗತ್ತೆ. ಈ ಜೊತೆ ಒಂದು ಪಚ್ಚ ಹಾಕೊಳ್ಳಿ, ಖಂಡಿತ ಆಗತ್ತೆ. ಒಳ್ಳೆ ಕೆಲಸ ಸಿಗೋ ಯೋಗ ಬರುತ್ತೆ. ಹೆಸರು ಚೇಂಜ್ ಮಾಡ್ಕೊಂಡು ಆಗತ್ತಮ್ಮ. ಓಕೆ, ಧನ್ಯವಾದಗಳು ಪ್ರಿಯಾಂಕಾ ಕರೆ ಮಾಡಿದ್ದಕ್ಕೆ. ಸೊ ಗುರುಗಳೇ, ನೀವು ಹಲೋ ನಮಸ್ತೆ. ನಮಸ್ತೆ, ಹೇಳಿ. ನನ್ನ ಮಗನ ಕೇಳ್ಬೇಕಾಗಿತ್ತು. ಹೇಳಿ, ಮಗನ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗನ ಹೆಸರು ಎಂ ಪ್ರಭು. 1683. ಪ್ರಭು, ನನ್ನ ಮಗ ಪ್ರಭು ಅಂತ. ಓಕೆ, ಏನ್ ಕರೆ ಮಾಡ್ತಿದ್ದೀರಾ? ಶಿವಾಜಿನಗರಿಂದ. ಏನ್ ತಿಳ್ಕೊಬೇಕು ಮಗನ ಬಗ್ಗೆ? ಅವನು ಮ್ಯಾರೇಜ್ ಲೈಫ್ ಬಗ್ಗೆ, ಅವನಿಗೆ ಹೆಸರು ಮ್ಯಾಚ್ ಆಗುತ್ತಾ ಅಂತ. ಓಕೆ, ಮಾತಾಡಿ. ಹಲೋ ನಮಸ್ಕಾರಮ್ಮ. ನಮಸ್ಕಾರ. ಓಕೆ, ಪ್ರಭು ಅಂತ ಹೆಸರು ಬರೀ ಪ್ರಭು ಅಂತ ಮುಂದೆ ಅವ್ರ
ಅವನು ಇದ್ರಲ್ಲೆಲ್ಲ ಬಂದು ಬ್ಯಾಂಕ್ ಕಾರ್ಡ್ ಕ್ರೆಡಿಟ್ ನಲ್ಲೆಲ್ಲ ಪ್ರಭು ಮೂರ್ತಿ ಅಂತ ಇದೆ. ಓಕೆ ಓಕೆ, ಪ್ರಭು ಮೂರ್ತಿ ಅಂತಿದೆ. ಓಕೆ, ಅವ್ರ ತಂದೆ ಹೆಸರು ಮೂರ್ತಿ ಅಂತ. ಪ್ರಭು ಮೂರ್ತಿ ಮಾಡ್ಕೊಂಡಿದ್ದಾರೆ, ಸರ್ಟಿಫಿಕೇಟ್ಸ್ ಎಲ್ಲ ಪ್ರಭು ಮೂರ್ತಿ ಪ್ರಭು ಅಂತಾನೆ. ಪ್ರಭು ಅಂತ. ಓಕೆ, ಈಗ ಏನ್ ಕೇಳ್ಕೊಂತಿದ್ದೀರಾ? ಅವ್ನ ಮ್ಯಾರೇಜ್ ಲೈಫ್, ಆಮೇಲೆ ಅವನ ಹೆಸರು ಸಂಖ್ಯೆ ಸರಿಯಾಗಿದೆಯಾ? ಓಕೆ, ಮ್ಯಾರೇಜ್ ಲೈಫ್ ಮದುವೆ ಆಗಿದೆಯಾ, ಆಗ್ಬೇಕಾ? ಇನ್ನೂ ಆಗಿಲ್ಲ. ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕಂತ ಹೇಳಿದ್ರ? ಹಂಗೆ ಹೇಳಿದ್ದಾರೆ. ಓಕೆ, ಇಷ್ಟಪಟ್ಟು ಮದುವೆ ಮಾಡೋ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆಮ್ಮ? ಇಷ್ಟಪಟ್ಟ ಮದುವೆ ಆಗ್ತಾನ? ಹೌದು, ಇಷ್ಟಪಟ್ಟು ಮದುವೆ ಮಾಡೋದು ಮ್ಯಾಕ್ಸಿಮಮ್. ಸೊ 90 to 95% ವರೆಗೂ ಇಷ್ಟಪಟ್ಟು ಮದುವೆ ಚಾನ್ಸಸ್ ಇದೆ. ಯಾಕೆಂತಂದ್ರೆ ಈ ಪ್ರಭು ಬರುತ್ತೆ, ಅದು ಬಂದ್ರೆ ಜಾಸ್ತಿ ನೀಟ್ನೆಸ್ ಜಾಸ್ತಿ, ಖರ್ಚು ಮಾಡಿ ಬ್ರ್ಯಾಂಡೆಡ್ ಪೀಪಲ್ ಅಂತ ಹೇಳ್ತೀವಿ ಅವ್ರನ್ನ ನಾವು. ಯಾವ ಡ್ರೆಸ್ ಹಾಕೋದು ಅಲ್ವಾ? ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬ್ರ್ಯಾಂಡೆಡ್ ಪೀಪಲ್ ಡ್ರೆಸ್ ಮಾಡ್ತಾರೆ, ಸ್ವಲ್ಪ ಫ್ಯೂಚರ್ ಬಗ್ಗೆ ಬ್ರ್ಯಾಂಡೆಡ್ ಥಿಂಕ್ ಮಾಡ್ಕೊಂಡು ಹೆಂಡತಿ ಈ ತರ ಇರಬೇಕು, ಇದೇ ತರ ಸುಂದರಿಯಾಗಿರ್ಬೇಕು, ಇದೇ ಡ್ರೆಸ್ ಮಾಡ್ಬೇಕು ಅಂತ ನೋಡಿ. ನಾನು ಮ್ಯಾಕ್ಸಿಮಮ್ 90% ಲವ್ ಆಗುತ್ತೆ ಹೇಳಕ್ಕೆ. ಬಟ್ ನಾನು ಹೇಳೋದು ಲವ್ ಮ್ಯಾರೇಜ್ ತಪ್ಪು, ನಾವು ಯಾವತ್ತೂ ಸೆಲೆಕ್ಟ್ ಮಾಡಿ ಮದುವೆ ಮಾಡ್ಕೊಂಡ್ರೆ ಒಳ್ಳೇದು. ಸೊ ನಿಮ್ಗೆ ಹೇಳ್ಬಿಟ್ಟು ಮದುವೆ ಮಾಡ್ಕೊಳ್ಳೋ ಚಾನ್ಸಸ್ ಕಡಿಮೆ ಇದೆ. ಸ್ವಲ್ಪ ಈ ಪ್ರಭು ಸೆಕೆಂಡ್ ಮಾಡ್ಕೊಳ್ಳಿ ತುಂಬಾ, ಯಾಕಂದ್ರೆ ಪ್ರಭು ಒಂದನೇ ಕೊಟ್ಟಿರೋದ್ರಿಂದ ಆ ಪೀಸ್ ಟ್ರಾನ್ಸ್ಫರ್ 8. ಸೊ ಸ್ವಲ್ಪ ಇವ್ರಿಗೆ ಕಷ್ಟ ಆಗುತ್ತೆ. ಸ್ವಲ್ಪ ಪ್ರಭು ಸೆಕೆಂಡ್ ನೇಮ್ ಮಾಡ್ಕೊಳ್ಳಿ, ಹೊಸ ಹೆಸರು ಮಾಡ್ಕೊಳ್ಳಿ. ಜೊತೆಗೆ ಆದಷ್ಟು ಒಂದು ಉಂಗುರ ಹಾಕಿ ಆಯ್ತಮ್ಮ. ಪ್ರಭು ಹೆಸರು ಸೆಕೆಂಡ್ ಮಾಡ್ಕೊಳ್ಳಿ, ಫಸ್ಟ್ ನೇಮ್ಗೆ ಹೊಸ ಹೆಸರು ಇಟ್ಕೊಂಡ್ರೆ ತುಂಬಾ ಅವಾಗ ಸ್ವಲ್ಪ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಓಕೆ ಓಕೆ. ಸೊ ತಂದೆ ತಾಯಿಗೆ ಇದೊಂದು ಕಷ್ಟ, ಮಗಲ್ಲಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯದಲ್ಲಿ ಇರ್ತಾರೆ. ನೋಡಿ, ಈಗ ಲವ್ ಮ್ಯಾರೇಜ್ ಅಪೋಸ್ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲೇ ನನ್ನ ಹತ್ರ ಬಂದಿರೋ ಕ್ಲೈಂಟ್ಸು ತಂದೆ ತಾಯಿನೇ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ, ಈಗ ಮಕ್ಕಳಿಗೆ ಅಪೋಸ್ ಮಾಡ್ತಾರೆ. ಬಟ್ ನನ್ನ ತಪ್ಪು ಅಂತ ಹೇಳಲ್ಲ, ಯಾಕಂದ್ರೆ ಅವ್ರು ತಪ್ಪು ಮಾಡಿದಾಗ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಯಾಕಂದ್ರೆ ಅವ್ರು ನನ್ನ ಮಕ್ಕಳು ಲವ್ ಮ್ಯಾರೇಜ್ ಮಾಡ್ಕೊಬೇಕು ಅಂತ ನೀವು ಹೇಳಿದಾಗ ನೀವು ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ವಿಷಯ ತಿಳಿಸಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಯಾವ ತಂದೆ ತಾಯಿ ಲವ್ ಮ್ಯಾರೇಜ್ ಮಾಡ್ಕೊಂಡು ತಮ್ಮ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಬೇಡ ಅಂತ ಯೋಚನೆ ಮಾಡ್ತಾನೋ ಅವ್ರು ಆ ಕಷ್ಟದಿಂದ ಮೇಲೆ ಬಂದಿರ್ತಾರೆ. ಆ ಕಷ್ಟದಿಂದ ಆ ಕಷ್ಟ ಬಂದಿರೋದ್ರಿಂದ ಗೊತ್ತು ಕಷ್ಟ ಏನು ಅಂತ, ಅದು ನಮ್ಮ ಮಕ್ಕಳು ಬರೋದು ಅಂತ ಅಪೋಸ್ ಮಾಡ್ತಾರೆ. ನೀವು ಮಾಡ್ಕೊಂಡಿಲ್ವಾ, ನಾವು ಮಾಡ್ಕೊಂಡ್ರೆ ತಪ್ಪ ಅಂತ ಮಕ್ಕಳು ಇದ್ದಾರೆ, ಯಾಕಂದ್ರೆ ಗೊತ್ತಿಲ್ಲ ಪಾಪ. ಈಗ ತಂದೆ ತಾಯಿರು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಾವು ಕಷ್ಟಪಟ್ಟಿದೀವಪ್ಪ ಅಂತ ಹೇಳ್ಕೊಳಕ್ ಆಗಲ್ಲ, ಇನ್ನೊಬ್ಬರ ಹತ್ರ ಹೇಳಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಲವ್ ಮ್ಯಾರೇಜ್ ಮಾಡ್ಕೊಬೇಕಾದ್ರೆ ಮಕ್ಕಳು ತಂದೆ ತಾಯಿ ಹತ್ರ ಹೋಗಿ ಫ್ರೀಯಾಗಿ ಮಾತಾಡಿ, ಅಕಸ್ಮಾತ್ ಹೇಳಿ ನಾನು ಈ ತರ ಮಾಡಿದೀನಿ, ಈ ತರ ನೋಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ. ಖಂಡಿತ ಮಾಡ್ಕೊಂಡು ತಂದೆ ತಾಯಿ ನೋಡ್ಕೊಳ್ಳೋದು ತಪ್ಪು. ಓಕೆ. ಸೊ ಗುರುಗಳೇ, 29ನೇ ತಾರೀಕು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇವರು ಸ್ವಲ್ಪ ಜೈಗಂಟ್ರು ಅಂತ ಹೇಳಿದೆ, ಹಾಗೆ ನಾನು ಸ್ವಲ್ಪ ಪುಕ್ಕಳು ಅಂತ ಹೇಳಿದೆ. ಸ್ವಲ್ಪ ಎದುರ್ಕೊಂಡ್ರು ಅವ್ರನ್ನ ಎದುರ್ಸ್ಕೊಂಡು ಇದ್ಬಿಡ್ತಾರೆ ಇವರು. ಹಾಗೆ ತಂದೆ ತಾಯಿ ಮಕ್ಕಳು ಈ 29 ತಾರೀಕು ಕೊಟ್ಟರೆ, ಎಸ್ಪೆಷಲಿ 29 ತಾರೀಕು ಕೊಟ್ಟರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು, ಒಳ್ಳೆತನದಲ್ಲೇ ಸ್ಪಿರಿಚುವಲ್ಲು ದೊಡ್ಡ ಭಯ ಭಕ್ತಿ ಅಂತ ಹೇಳ್ಬಿಟ್ಟು ಬೆಳೆಸಲಿಲ್ಲ ಅಂದರೆ ಈ ಮಕ್ಕಳು ಸ್ವಲ್ಪ ಮುದ್ದಾಗಿರ್ತಾರೆ, ಚೆನ್ನಾಗಿ ಆಟ ಆಡ್ತಾನೆ, ಆಕ್ಟಿವ್ ಆಗಿರ್ತಾನೆ. ಫ್ರೀ ಆಗಿಬಿಟ್ರು ಅಂದರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಹೋಗ್ಬಿಡ್ತಾರೆ, ಖಂಡಿತ ಪೊಲೀಸ್ ಸ್ಟೇಷನ್ ಇದು ಹೋಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಆ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋದು, ಒಳ್ಳೆ ಗುರುಗಳ ಹತ್ರ ಕೊಟ್ಟು ಸ್ವಲ್ಪ ಫಾಲೋಅಪ್ ಸ್ಕೂಲ್ ಮಾಡ್ತಾರೆ ಅಂತ ಫಾಲೋಅಪ್ ಮಾಡ್ಕೊಂಡು ಬಂದರೆ ಖಂಡಿತ ಈ ಮಕ್ಕಳು ತುಂಬ ಚೆನ್ನಾಗಿ ಆಗ್ತಾರೆ. ಸೊ ಹಾಗೆ ಈ ಮಕ್ಕಳು ಸ್ವಲ್ಪ ಈ ಮಕ್ಕಳಾಗ್ಬೋದು ಆಗ್ಬೋದು ಹಿಂಸೆ, ದೌರ್ಜನ್ಯ, ಬಲಾತ್ಕಾರ ಅಂತ ಸ್ವಲ್ಪ ಮನ ಹೊಳಿಸ್ಬಿಡ್ತಾರೆ. ಅಂದ್ರೆ ಆ ಕಡೆ ಸ್ವಲ್ಪ ಹೋಗುತ್ತೆ. ಯಾಕಂದ್ರೆ ಚಂದ್ರ ಮತ್ತೆ ಕುಜಾರದಿಂದ ಸ್ವಲ್ಪ ಕೋಪ ಜಾಸ್ತಿ ಇರೋದ್ರಿಂದ, ಪುಕ್ಕತನ ಅಂತ ಹೇಳಿದ್ರು ಕೋಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅದಕ್ಕೆ ಸ್ವಲ್ಪ ಅಡಿಕ್ಟ್ ಆಗಿಬಿಡ್ತಾರೆ. ಕಾರಣಕ್ಕೂ ಯಾವುದೇ ಬ್ಯಾಡ್ ಹ್ಯಾಬಿಟ್ ನ ಕಲಿಬಾರ್ದು. ಅಕಸ್ಮಾತ್ ಕಲ್ತು ಬಿಟ್ರು ಅಂತ ಹೇಳಿದ್ರೆ ತಮ್ಮ ಈಗ ಫ್ರೆಂಡ್ಸ್ ಇರ್ತಾರೆ, ಮಾಡೋ ಪರವಾಗಿಲ್ಲ ನಡೀತದೆ ಅಂದ್ರೆ ಅವನು ಮಾಡ್ತಾನೆ, ಅವನ ಮನೆಗೆ ಗೊತ್ತಾಗಲ್ಲ, ನಾನು ಮಾಡಿದ್ರೆ ನನ್ನ ಮನೆಗೆ ಗೊತ್ತಾಗಲ್ಲ. ಈ ತರ ಕೆಟ್ಟ ಧೈರ್ಯ ಅಂತ ಹೇಳ್ತೀವಲ್ಲ, ಇದು ಬಂಡ ಧೈರ್ಯ ಅಂತ ಹೇಳ್ತೀವಿ. ಆ ತರ ಮಾಡ್ಕೊಂಡು ಕಲ್ತು ಬಿಡ್ತಾರೆ. ಒನ್ಸ್ ಇವ್ರು ಕಲ್ತು ಬಿಟ್ರೆ ಅಂದ್ರೆ ಮತ್ತೆ ಬಿಡಕ್ಕಾಗಲ್ಲ. ಸೊ ಒಂದು ಬಿಟ್ಟು ಇದು ಬಿಟ್ಬಿಡಪ್ಪ, ಅಕಸ್ಮಾತ್ ಸ್ಮೋಕಿಂಗ್ ಮಾಡ್ತಾರೆ, ಇದು ಬಿಟ್ಬಿಡು ಅಂತ ಯಾರೋ ಹೇಳಿದ್ರು ಅಂದ್ರೆ ಸ್ಮೋಕಿಂಗ್ ಬಿಟ್ಟಿದ್ರೆ ಇನ್ನೊಂದು ಶುರು ಮಾಡಿರ್ತಾರೆ. ಇದು ಒಂದೊಂದೇ ಚೈನ್ ಲಿಂಕ್ ಆಗ್ತವೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೆಟ್ಟ ಹ್ಯಾಬಿಟ್ ಕಲಿಬಾರ್ದು. ಕೆಟ್ಟ ಹ್ಯಾಬಿಟ್ ಕಲಿದ್ರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ತಮ್ಮ ಮರ್ಯಾದೆ ಹೋಗುತ್ತೆ, ಎಲ್ಲನೂ ಹೋಗುತ್ತೆ. ಹಾಗೆ ಮ್ಯಾರಿಟಲ್ ಲೈಫ್, ನಾವು ಮದುವೆ ಲೈಫ್ ಬಗ್ಗೆ ಮಾತಾಡಿ 29 ತಾರೀಕು ಕೊಟ್ಟರು ಯಾರೇ ಆಗೋದು ಮದುವೆ ಲೈಫಲ್ಲೇ ಸ್ವಲ್ಪ ಕಷ್ಟ ಇರುತ್ತೆ. ಈ ಒಂದಕ್ಕಿಂತ ಹೆಚ್ಚು ಮದುವೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಒಂದಕ್ಕಿಂತ ಹೆಚ್ಚು ಮದುವೆ ಅಂದ್ರೆ ಅರೇಂಜ್ ಮದುವೆ ಆಗ್ಬೇಕು ಅಂತಿಲ್ಲ, ಮದುವೆ ಆದ್ಮೇಲೆ ಇನ್ನೊಂದು ಅಫೇರ್ ಇಟ್ಕೊಂಡಿರ್ತಾರೆ. ಆ ಇನ್ನೊಂದು ಅಫೇರು ಸ್ವಲ್ಪ ಸೀರಿಯಸ್ ಆದಾಗ ಹೊರಗಡೆ ಬಂದು
ಗಂಡ ಹೆಂಡತಿ ಪ್ರಾಬ್ಲಮ್ ಆಗೋದು, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಅಥವಾ ಕೋರ್ಟ್ಗೆ ಹೋಗೋದು, ಇದು ಖಂಡಿತ ಆಗ್ಬಿಡುತ್ತೆ. ಆಸ್ತಿ ನನಗೆ ಬೇಕು, ಈ ಕಡೆ ಹುಡುಗಿ ನನಗೆ ಬೇಕು ಅಂತ ಈ ಕಡೆಗೆ ಅನುಭವಿಸೋದು. ಇವ್ರು ಯಾರಿಗೂ ಮಾಡಕ್ಕೆ ಹೋಗ್ತಾರೆ ಅಂದ್ರೆ ಪರ್ಪಸ್ ಆಗಿ ಮಾಡಲಿಲ್ಲ ಅದನ್ನು ಇವ್ರು ಸ್ವಲ್ಪ ಕತೆ ಜಾಸ್ತಿ ಬೇರೆಯವ್ರದ್ದು. ಅಂದ್ರೆ ಒಂದು ಹುಡುಗಿ ಬಂದ್ಬಿಟ್ಟು, ಒಂದು ಲೇಡಿ ಬಂದ್ಬಿಟ್ಟು, ಏನೋ ನನಗೆ ಈ ತರ ಪ್ರಾಬ್ಲಮ್ ಆಯ್ತು ಆಫೀಸಲ್ಲಿ ಹೇಳ್ತಾರೆ ಅಂದ್ಕೊಳ್ಳಿ, ಹೇಳ್ಬೇಕಾದ್ರೆ ಇವ್ರು ಕತೆ ಕೇಳ್ತಾರೆ. ಅವ್ರ ಕತೆ ಕೇಳ್ಬಿಟ್ಟು ಹೇಳ್ತಾರೆ ಇವ್ರಿಗೆ. ಬಟ್ ಇವ್ರ ಇಂಟೆನ್ಷನ್ ಗೊತ್ತಿಲ್ಲ. ಇವ್ರು ಯಾವಾಗ ಧೈರ್ಯ ಹೇಳಿದಾಗ ಆ ಹುಡುಗಿಗೆ ಅಥವಾ ಆ ಹುಡುಗಿಗೆ ಇವ್ರ ಮೇಲೆ ಸ್ವಲ್ಪ ಇಷ್ಟಪಡೋಕೆ ಆಗುತ್ತೆ, ಅಫೆಕ್ಷನ್ ಆಗುತ್ತೆ. ಅಫೆಕ್ಷನ್ ಆದ್ರೆ ಲವ್ ಬೆಳೆಯುತ್ತೆ. ಲವ್ ಬೆಳೆದ್ಮೇಲೆ ನಂಗೆ ಲೈಫ್ ಕೊಡಿ ಅಂತ ಹೇಳ್ತಾರೆ. ಸೊ ಹೆಂಗೂ ಮನೆ ಗೊತ್ತಲ್ಲ ಆಫೀಸಲ್ಲಿ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಒಂದು ಲೈಫ್ ಕೊಡೋಕೆ ರೆಡಿ ಆಗ್ಬಿಡ್ತಾರೆ. ಲೈಫ್ ಎಲ್ಲಿ ಕೊಡ್ತಾರೆ ಧೈರ್ಯ ಅಂದ್ರೆ ಬಂಡದ ಅಂತ ಹೇಳಿದವ್ರು ನಾನು ಎಲ್ಲಿ ಕೊಡೋದು ತಾಳಿ ಕಟ್ಟೋರ್ಗು ಮಾಡ್ಬಿಡ್ತಾರೆ. ಹೆಂಡತಿಗೆ ಗೊತ್ತಾಗಲ್ಲ ಬಿಡು ಹೆಂಗೋ ಸಪರೇಟ್ ಆಗಿರ್ತಾರೆ ಅಂತ. ಅದು ಯಾವ ಸ್ವಲ್ಪ ಲೀಕೇಜ್ ಆಗಿ ಹೊರಗಡೆ ಬರುತ್ತೋ ಈ ಲೈಫು ಪ್ರಾಬ್ಲಮು ಆ ಲೈಫು ಅಂದ್ರೆ ಎರಡು ದೋಣಿ ಕಾಲಿಟ್ಟಂಗೆ ಆಗುತ್ತೆ. ಯಾವ ಕಾಲಿಡ್ತೀರೋ ಆ ಎರಡು ಕಾಲ ನೀರಲ್ಲಿ ಬೀಳ್ಬೇಕಾಗತ್ತೆ. ಸೊ ಅದು ಖಂಡಿತ ಇದು ಮಾಡಬಾರ್ದು. ನಾನು ಒಂದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಈ ಡೇಟಾ ವೋಟರ್ಗಳು 3-4 ಮಾಡ್ಕೊಂಡು ತುಂಬಾ ಜನ ಇದ್ದಾರೆ, ಅವರು ಕಷ್ಟಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಸೊ ಹಾಗೆ ಈ ಎಸ್ಪೆಷಲಿ ಮ್ಯಾರಿಟಲ್ ಲೈಫಲ್ಲಿ ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ. ಸೊ ನಾರ್ಮಲಿ ಈ ಡೇಟಾ ವೋಟರ್ ಟೆಕ್ನಿಕಲ್ ಪರ್ಸನ್ಸ್ ಜಾಸ್ತಿ ಇರ್ತಾರೆ, ಟೆಕ್ನಿಕಲ್ ಬಹಳ ಇಂಟ್ರೆಸ್ಟ್ ಇರುತ್ತೆ. ಎಜುಕೇಶನ್ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಅವರಿಗೆ, ಆದ್ರೂ ಟೆಕ್ನಿಕಲ್ ಮೈಂಡ್ ಜಾಸ್ತಿ ಇರೋದ್ರಿಂದ ಟೆಕ್ನಿಕಲ್ ಕಡೆ ಸ್ವಲ್ಪ ಒಳೋದು. ಸೊ ಅದು ತುಂಬಾ ಚೆನ್ನಾಗಾಗತ್ತೆ ಇವರು ಸೂಟೇಬಲ್. ಹಾಗೆ ಇವರಿಗೆ ಹೆಲ್ತ್ ಕಫ ಕೋಲ್ಡ್ ಖಂಡಿತ ಜಾಸ್ತಿ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಹೊಟ್ಟೆ ಪ್ರಾಬ್ಲಮ್ ಇರುತ್ತೆ, BP ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅದನ್ನ ನೋಡ್ಕೊಂಡ್ರೆ ಒಳ್ಳೇದು. ಹಾಗೆ ಪ್ರೊಫೆಷನಲ್ ಹೇಳಿದ್ರೆ ಆರ್ಟ್ಸ್ ಕಲೆ ಸ್ವಲ್ಪ ಬಹಳ ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಜಾಸ್ತಿ. ನಾವು ಇವ್ರಿಗೆ ಓಡಿಸೋದು ಯಾರಿಗೆ ಅಂದ್ರೆ ಬಜಾಜ್ ಸ್ಕೂಟ್ರಿಗೆ ಓಡಿಸ್ತೀವಿ. ಅಂದ್ರೆ ಬಜಾಜ್ ಸ್ಕೂಟ್ರು ಬಹಳ ಸ್ಕೂಟ್ರ್ ಇವತ್ತು ಒಳ್ಳೆ ಫೇಮಸ್ ಸ್ಕೂಟರ್ ಅದು. ಅಂದ್ರೆ ಬಜಾಜ್ ಸ್ಕೂಟರ್ ಸ್ವಲ್ಪ ದಿವಸ ನಿಲ್ಸ್ಬಿಟ್ರೆ ಮತ್ತೆ ಸ್ಟಾರ್ಟ್ ಆಗಲ್ಲ. ಅದು ಸ್ಟಾರ್ಟ್ ಮಾಡೋದು ತುಂಬಾ ಸಲ ಕಿಕ್ ಆಗಬೇಕು. ಅಂದ್ರೆ ಒಂದು 23 ಸಲ ಕಿಕ್ ಆದ್ಮೇಲೆ ಸ್ಟಾರ್ಟ್ ಆಗೋದು. ಸೊ ಆ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ಕಂಟಿನ್ಯೂ ನಿಲ್ಲಲ್ಲ, ಮತ್ತೆ 1000 ಕಿಲೋಮೀಟರ್ ಹೋಗ್ತಾ ಇರುತ್ತೆ. ಆ ತರ ಈ 29 ತಾರೀಕು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ. 29 ತಾರೀಕು ಬಹಳ ಟ್ಯಾಲೆಂಟೆಡ್ ಪರ್ಸನ್ಸ್ ಅಂದ್ರೆ ಈ ಆಂಕರಿಂಗ್ ಮಾಡೋದಾಗ್ಬೋದು, ಆಕ್ಟಿಂಗ್ ಮಾಡೋದಾಗೋದು. ಬಹಳ ಜನ ನಮ್ಮ ಸಿನಿಮಾ ಇದರಲ್ಲಿ ತುಂಬಾ ಜನ ಇದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ತುಂಬಾನೇ ಕಷ್ಟಪಡ್ತಾರೆ ಅವರು. ಒಂದು ಕ್ಯಾಮ್ರಾ ಫೇಸ್ ಮಾಡ್ಬೇಕಂದ್ರೆ ಅಥವಾ ಒಂದು ಮೇಕಪ್ ಮಾಡ್ಕೊಂಡು ಇನ್ನೊಬ್ರು ಬಂದು ಮಾತಾಡ್ಬೇಕು ಅಂದ್ರೆ ಭಯ ಆಗ್ತಾ ಇರುತ್ತೆ. ಒನ್ಸ್ ಶುರು ಆಯ್ತು ಅಂದ್ರೆ ಎಲ್ಲ ಡೈರೆಕ್ಟರ್ ಅನ್ಕೋತಾರೆ, ಏನಪ್ಪಾ ಅವತ್ತು ಅಷ್ಟು ಭಯ ಬಂತ, ಇವತ್ತು ಏನ್ ಮಾತಾಡ್ತಾರೆ, ಏನ್ ಟ್ಯಾಲೆಂಟು ಅಂತ ಅಷ್ಟೊಂದು ರೀಚ್ ಆಗ್ಬಿಡ್ತಾರೆ ಅವರು. ಮೀರಿಸುವಷ್ಟು ಪವರ್ ಇವರಲ್ಲಿದೆ. ಸೊ ಆ ಪವರ್ ಬೇಕು ಅಂತ ಹೇಳಿದಾಗ ಅದ್ ತಕ್ಕಂತೆ ಒಳ್ಳೆ ಹೆಸರು ಇಟ್ಕೊಂಡ್ರೆ ಇವರು ಸಿನಿಮಾದಲ್ಲಿ ಯಾವುದೇ ಫೀಲ್ಡ್ ಒಳ್ಳೆ ಹೆಸರು ಖಂಡಿತ ಮಾಡ್ತಾರೆ, ತುಂಬಾ ಚೆನ್ನಾಗಿ ಆಗ್ತಾರೆ. ಹಲೋ ಹಲೋ ನಮಸ್ತೆ. ಹಲೋ ಮೇಡಮ್. ನಮಸ್ತೆ ಮ್ಯಾಮ್. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಹೇಳಿ. ಮಗಳ ಡೇಟ್ ಆಫ್ ಬರ್ತ್ ಆಗಸ್ಟ್ 1, 94. ಓಕೆ. ಮಗಳ ಹೆಸರು ಆಗಸ್ಟ್ 1, 1ನೇ ತಾರೀಕು. ಪೂಜಾ ಅಂತ. ಓಕೆ. ಕರೆ ಮಾಡ್ತಿದ್ದೀರಾ? ನಾವು ಬನ್ನೂರ್ಘಟ್ಟ, ಬೆಂಗಳೂರಿಂದ. ಮಗಳ ಬಗ್ಗೆ ಏನ್ ತಿಳ್ಕೊಬೇಕು? ಅವಳು ಓದಿ ನಿಂತಾಗಿದೆ, ಸೆಕೆಂಡ್ PU ಆಗಿ. ಭವಿಷ್ಯ ಹೇಗೆ ತಿಳ್ಕೊಳ್ಳೋಣ. ಓಕೆ. ಸೊ ಡಿಸ್ಕಂಟಿನ್ಯೂ ಆಗಿದೆ, ಸ್ಟಡೀಸ್ ಮಾಡ್ತಿಲ್ವಾ? ಇಲ್ಲ ಮೇಡಮ್, 1 ಇಯರ್. ಓಕೆ, ಬ್ಯಾಕ್ ಆಗಿದೆ. ಮಾತಾಡಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ಸೌಂಡ್ ಕೇಳಿಸ್ತಾರ? ಪೂಜಾ ಸೌಂಡ್. ಓಕೆ. ಪೂಜಾ ಏನ್ ಮಾಡ್ತಾರೆ? ಎಜುಕೇಶನ್ ಬ್ರೇಕ್ ಆಯ್ತು. ಎಜುಕೇಶನ್ ಬ್ರೇಕ್ ಆಗಿದೆ ಹೇಳಿ. ಸೆಕೆಂಡ್ PU ಆಗಿದೆ. ಸೆಕೆಂಡ್ PU ಅಟ್ಲ ಸೆಕೆಂಡ್ ಈಗ ಇಂಟ್ರೆಸ್ಟ್ ಜಾಸ್ತಿ ಬ್ಯೂಟಿ ಒಂದು ಬಟ್ಟೆ ಅಂಗಡಿ ಅಥವಾ ಈ ತರ ಇಂಟ್ರೆಸ್ಟ್. ಇಂಜಿನಿಯರ್ ಓದ್ಬೇಕು ಅಂತ ಇದ್ದಾರೆ ಗುರುಜಿ, ಅದಕ್ಕೆ ಅದು ಸೆಕೆಂಡ್ ಪೀಸ್ ಈ ಪೂಜೆ ಸ್ವಲ್ಪ ಕಡಿಮೆ ಮಾಡುತ್ತೆ. ಪೂಜೆ ಇಂಟ್ರೆಸ್ಟ್ ಪೂಜೆ ಇಂಟ್ರೆಸ್ಟ್ ಜಾಸ್ತಿ ಹೋಗುತ್ತೆ. ಅಲ್ಲ ಗುರುಜಿ, ಮುಂದೆ ಎಜುಕೇಶನ್ ಕಂಟಿನ್ಯೂ ಆಗುತ್ತಲ್ಲ? ಅಲ್ಲ, ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ನೇಮ್ ಚೇಂಜ್ ಮಾಡ್ಬೇಕು, ಹೆಸರು ಚೇಂಜ್ ಮಾಡ್ಕೊಂಡು ಎಜುಕೇಶನ್ ಕಂಟಿನ್ಯೂ ಮಾಡ್ತಾರೆ. ಈ ಪೂಜೆ ಇಟ್ಕೊಂಡ್ರೆ ಅಂದ್ರೆ ಬಿಸ್ನೆಸ್ ಮೈಂಡ್ ಬಂದ್ಬಿಡುತ್ತೆ ಅವ್ರಿಗೆ. ಅಂದ್ರೆ ಈಗ ಒಂದು ಕಲ್ತ್ಕೊಂಡ್ಬಿಡ್ತೀವಿ, ಕೋರ್ಸ್ ಮಾಡ್ತೀನಮ್ಮ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತೀನಿ, ಅದಕ್ಕೂ ಕಲ್ತ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದು ಪೂಜೆ ಬರುತ್ತೆ. ಸೊ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಅಕ್ಷರದಿಂದ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಈ ಆರೆಂಜ್ ಕಲರ್ ಡ್ರೆಸ್ ಉಪಯೋಗಿಸ್ಲಿ, ಅದ್ರ ಜೊತೆಗೆ ಗ್ರೀನ್ ಕಲರ್ ಜಾಸ್ತಿ ಉಪಯೋಗಿಸ್ಲಿ. ಸ್ವಲ್ಪ ಚೆನ್ನಾಗಿರುತ್ತೆ. ಕಾನ್ಸಂಟ್ರೇಷನ್ ಬರಬೇಕು ಅಂತ ಹೇಳಿದ್ರೆ ಒಂದು ಎಜುಕೇಶನ್ ಕಂಪ್ಲೀಟ್ ಆಗಬೇಕಾದ್ರೆ ಕತ್ತೆ ಒಂದು ಪಚ್ಚೆ ತುಂಬಾ ಆಗುತ್ತೆ.
ಈ ಪೂಜೆ ಓಕೆ ಧನ್ಯವಾದಗಳು. ಸೊ ನಿಮ್ಮ ಮಗಳ ಹೆಸರನ್ನ ಬದಲಾವಣೆ ಮಾಡ್ಕೋಬೇಕು, ಎ ಅಕ್ಷರದಿಂದ ಇಟ್ಕೋಬೇಕು ಅಂತ ಹೇಳಿದ್ರೆ ಎ ಅಕ್ಷರದಿಂದ ಯಾವುದೇ ಹೆಸರು ಇಟ್ಕೊಂಡ್ರು ಅದು ಸರಿ ಹೊಂದುತ್ತೆ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅಲ್ಲ. ನಿಮ್ಮ ಮಗಳ ಒಂದು ಡೇಟ್ ಆಫ್ ಬರ್ತ್ ಮೇಲೆ ಎ ಅಂತ ಹೇಳಿದ್ರೆ ಆದ್ರೆ ಯಾವ ಹೆಸರು ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಅಲ್ಲ, ನಾನು ಎ ಹೆಸರು ಅಂತ ಹೇಳಿದ ತಕ್ಷಣ ತುಂಬಾ ಜನ ಆ ಹೆಸರು ಏನ್ ಬೇಕು ಅಶ್ವಿನಿ ಇಟ್ಕೊಬಹುದು, ಆರೋಗ್ಯ ಇಟ್ಕೊಬಹುದು ಅಂತ, ಬಟ್ ಖಂಡಿತ ಅಲ್ಲ. ಅಂದ್ರೆ ನಾವು ಬರ್ತ್ ನಂಬರ್ ಫ್ಯೂಚರ್ ನಂಬರ್ ಅಂತ ಹೇಳ್ಬೇಕಾದ್ರೆ ಈ ಡೇಟ್ ಆಫ್ ಬರ್ತ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಆ 2 ನಂಬರ್ಗೂ ಸೂಟೇಬಲ್ ಆಗಂತ ಹೆಸರು ಕೊಡಬೇಕು. ಆ ಪಿರಮಿಡ್ ನಂಬರ್ ಬಂತು ಆ ಹೆಸರು ಕೊಟ್ಟಾಗ ಇವ್ರಿಗೆ ಸೂಟೇಬಲ್ ಆಗುತ್ತೆ. ಅದು ಸುಮ್ಮನೆ ನಾವು ಹೆಸರು ಕೊಡೋದಲ್ಲ. ಸೊ ಹೆಸರು ತುಂಬಾ ಪ್ರೊಸೀಜರ್ ಇದೆ, ಅದಕ್ಕೆ ಎಲ್ಲರೂ ಮಾಡಂಗಿಲ್ಲ. ನಾವು ನಮ್ಮ ಕಾರ್ಯಕ್ರಮ ಹೆಸರು ಇಟ್ಕೊಂಡ್ರೆ ಏನು, ಆ ಯಾವ ಪಕ್ಷದ ಇಟ್ಕೊಂಡ್ರೆ ಅಂತ ನಾವು ಹೇಳ್ಕೊಡ್ತೀವಿ ಅಷ್ಟೇ ಹೊರತು ನೀವಾಗ ಇಟ್ಕೊಂಡ್ರೆ ತೊಂದರೆ ಬೇಕು. ಆಮೇಲೆ ಗುರು ಇಟ್ಕೊಂಡ್ಬಿಟ್ಟೆ ಕಷ್ಟ ಆಯ್ತು ಅಂತ ಖಂಡಿತ ಹೇಳ್ಬಾರ್ದು. ಸೊ ಅದು ಕನ್ಸಲ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. 29ನೇ ತಾರೀಕು 29 ತಾರೀಕು ಬಗ್ಗೆ ಹೆಲ್ತ್ ಬಗ್ಗೆ ಮಾತಾಡಿ. ಹಾಗೆ ಪ್ರೊಫೆಷನ್ ನಾನು ಹೇಳಿದೆ ಆರ್ಟ್ಸ್ ಅಂದ್ರೆ ಕಲೆಯಲ್ಲೇ ಬಹಳ ಇದು ಬಹಳ ಒಳ್ಳೆ ಹೆಸರು ಮಾಡ್ತಾರೆ. ನಮ್ಮ ಕನ್ನಡ ಸಿನಿಮಾ ರಂಗದಲ್ಲೇ ಒಳ್ಳೆ ಹೆಸರು ಮಾಡೋ ಹೀರೋಗಳಿದೆ. ಇವರು ನಮ್ಮ ಗಣೇಶ್ ಅವರಿದ್ದಾರೆ, ನಮ್ಮ ದುನಿಯಾ ವಿಜಯ್ ಅವರಿದ್ದಾರೆ. ಈ ಥರ ಡೇಟವರೆಲ್ಲ ಭಾಳ ಅದೆಲ್ಲ ಎರಡನೇ ಹುಟ್ಟರವರು. ಬಟ್ ಆದ್ರೂ ಸ್ವಲ್ಪ ಅವರು ಮ್ಯಾರಿಟಲ್ ಲೈಫಲ್ಲಿ ನಾನು ಹೇಳ್ದಂಗೆ ಮ್ಯಾರಿಟಲ್ ಲೈಫಲ್ಲಿ ಸ್ವಲ್ಪ ಕಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಈ ಕಷ್ಟ ಅನುಭವಿಸಿದಾಗ ಪಾಪ ನೋಡಿ ಭಾಳ ಫೇಮಸ್ ಆದ ಗಣೇಶ್ ಅವರು ಸ್ವಲ್ಪ ಡಲ್ ಆಗಿದ್ದಾರೆ. ಈಗ ಮದುವೆ ಆದ್ಮೇಲೆ ಸ್ವಲ್ಪ ಡಲ್ ಆದರು. ಸೊ ತುಂಬ ಜನಕ್ಕೆ ಈ 2ನೇ ತಾರೀಕು ಕೊಟ್ಟರೆ ಮದುವೆ ಆದ್ಮೇಲೆ ತುಂಬ ಶೇನ್ ಆಗ್ತಾರೆ. ಮದುವೆ ಮೊದಲು ಕಷ್ಟಪಟ್ಟರೆ ಮದುವೆ ಆದ್ಮೇಲೆ ತುಂಬ ಶೇನ್ ಆಗ್ತಾರೆ. ಮದುವೆ ಆದ್ಮೇಲೆ ಸ್ವಲ್ಪ ಒಬ್ಬೊಬ್ರು ಕಷ್ಟಪಡ್ತಾರೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಗೊತ್ತಿದೆ, ಎಲ್ಲ ಜನಕ್ಕೆಲ್ಲ ಗೊತ್ತಿದೆ. ಸೊ ಅದ್ರ ಬಗ್ಗೆ ಜಾಸ್ತಿ ಡೀಪಾಗಿ ಮಾತಾಡೋದು ಬೇಡ ನಾವು. ಸೊ ಈ ಪ್ರೊಫೆಷನ್ ಬಗ್ಗೆ ನಾನು ಹೇಳಿದಾಗ ಇವ್ರು ಬಿಸ್ನೆಸ್ ಯಾವ್ದು ಮಾಡ್ಬೋದು ಅಂತ, ವಾಟರ್ ರಿಲೇಟೆಡ್ ಚಂದ್ರ ಅಂದರೆ ನೀರಿನ ವಾಟರ್ ರಿಲೇಟೆಡ್ ಬಿಸ್ನೆಸ್ ಯಾವ್ದು ಬೇಕಾದ್ರೂ ಮಾಡ್ಬೋದು. ಹಾಗೆ ವೈನ್ ಸ್ಟೋನ್ಸು ಮಾಡೋದು ವಾಟರ್ ರಿಲೇಟೆಡ್. ಎಕ್ಸ್ಪೋರ್ಟ್ ಇಂಪೋರ್ಟ್ ಇದು ಬಿಸ್ನೆಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಪರ್ಫ್ಯೂಮ್ಸು, ಹಾಗೆ ಸಿನಿಮಾ, ಪೇಂಟಿಂಗು ಮತ್ತು ರೈಟಿಂಗ್, ಕತೆ ಬರೆಯೋದಲ್ಲೂ ತುಂಬ ಚೆನ್ನಾಗಿರ್ತಾರೆ. ಇದೆಲ್ಲ ಮಾಡ್ಕೊಬೋದು, ಖಂಡಿತ ಇವ್ರಿಗೆ ಒಳ್ಳೆಯದಾಗತ್ತೆ. ಹಾಗೆ ಒಂದು ಲಕ್ಕಿ ಡೇಟ್ಸ್ ಅಂತ ನಾವು ಹೇಳೋದಕ್ಕಂದ್ರೆ 1, 5, 6 ಅದರಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ 6ನೇ ತಾರೀಕು ಯಾವುದೇ ಕೆಲಸ ಶುರು ಮಾಡಿದ್ರು ಖಂಡಿತ ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ 4, 8, 9 ಡೇಟಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡೋದು ಬೇಡ ಇವರು. ಸೊ ಹಾಗೆ ನಾವು ಲಕ್ಕಿ ಕಲರ್ಸ್ ಅಂತ ಹೇಳಿದಾಗ ಇವರಿಗೆ ಹೆಚ್ಚಿನ ಈ ಬಿಳಿ ತುಂಬ ಚೆನ್ನಾಗಿದೆ. ಚಂದ್ರ ಬಿಳಿ ಕಲರಿಂದ ಬಿಳಿ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಹಸಿರು, ಯೆಲ್ಲೋ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಬ್ಲೂ ಬೇಸ್ ಕೂಡ ಹಾಕ್ಬೋದು. ಇವರಿಗೆ ಬ್ಲ್ಯಾಕು, ರೆಡ್ಡು, ಬ್ರೌನು ಆಗೋದಿಲ್ಲ. ಅದು ಖಂಡಿತ ಯಾವುದೇ ಫಂಕ್ಷನ್ಸ್ಗೆ ಆಗ್ಬೋದು, ಯಾವುದೇ ಇಂಪಾರ್ಟೆಂಟ್ ಕೆಲಸಕ್ಕೆ ನಾರ್ಮಲಾಗಿ ಯೂಸ್ ಮಾಡಿ. ಬಟ್ ಇಂಪಾರ್ಟೆಂಟ್ ಕೆಲಸಕ್ಕೆ ಎಂಟ್ರಿಗೆ ಹೋಗಬೇಕಾದ್ರೆ ಅಥವಾ ಹುಡುಗಿ ನೋಡಬೇಕಾದ್ರೆ ಯಾವುದೋ ಫಂಕ್ಷನ್ಗೆ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಗೆ ಹೋಗಬೇಕಾದ್ರೆ ಹೋದಾಗ ಹೈಲೈಟ್ ಆಗಲ್ಲ. ಸ್ವಲ್ಪ ಕನ್ಫ್ಯೂಸ್ಮೆಂಟಲ್ಲಿ ಇದ್ದಾಗ ನೀವು ಟೆನ್ಷನ್ ಇದ್ದಾಗ ಯಾರು ನಿಮ್ಮ ಹತ್ರ ಮಾತಾಡಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ಆ ಕಲರ್ ಡ್ರೆಸ್ಸಿಂದ ಖಂಡಿತ ನಮ್ಗೆ ಡಿಸ್ಟರ್ಬ್ ಆಗುತ್ತೆ ಮೈಂಡಿಗೆ ಅಂತ ಹೇಳಿದಾಗ ಆ ಡ್ರೆಸ್ ಹಾಕೊಂಡು ಹೋಗ್ತಿರೋದು ಒಳ್ಳೆಯದು. ಹಾಗೆ ನಾವು ಲಕ್ಕಿ ಗಾಡ್ ಅಂದರೆ ಅದೃಷ್ಟ ದೇವರು ಅಂತ ಹೇಳ್ತೀವಲ್ಲ, ಅದೃಷ್ಟ ದೇವರಿಗೆ ಶಕ್ತಿ ರಿಲೇಟೆಡ್ ಅಂದರೆ ಕಾಳಿ ಆಗ್ಬೋದು, ಭದ್ರಕಾಳಿ ಆಗ್ಬೋದು, ದುರ್ಗಾ ಆಗ್ಬೋದು, ಭುವನೇಶ್ವರಿ ಆಗ್ಬೋದು, ಚಾಮುಂಡೇಶ್ವರಿ ಆಗ್ಬೋದು. ಈ ಥರ ದೇವತೆಗಳನ್ನ ಪೂಜೆ ಮಾಡಿದ್ರೆ ಖಂಡಿತ ಇವರಿಗೆ, ಯಾಕಂದರೆ ನಾನು ಪುಕ್ಕಳ ಸಂಭವದವರು ಅಂತ ಹೇಳಿದೆ ನಾನು, ಇವರು ಆ ದೇವತೆಗಳನ್ನ ಮೊರೆ ಹಾಕಿದ್ರೆ ಖಂಡಿತ ಇವರಿಗೆ ಆ ದೇವತೆ ಇವ್ರಿಗೆ ಹೊಲಿದು ಅವರು ಸಕ್ಸಸ್ ಆಗೋದು ಖಂಡಿತ ಇರುತ್ತೆ. ಸೊ ಆದಷ್ಟು ಡೈಲಿ ಹೋಗ್ಬೇಕು, ಹೋದ್ರೆ ತುಂಬ ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ 15 ನಿಮಿಷ ಕೂತ್ಕೊಂಡು ಪ್ರದಕ್ಷಿಣೆ ಮಾಡಿ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡ್ಬಂದ್ರೆ ಇವರಿಗೆ ಖಂಡಿತ ಸಕ್ಸಸ್ ಕೊಡ್ತಾರೆ ಅಮ್ಮ. ಸೊ ಆಗಿಲ್ಲ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಫ್ರೈಡೇ ಆದರೂ ಹೋಗಿ ಬಂದರೆ ತುಂಬ ಖಂಡಿತ ಒಳ್ಳೇದಾಗತ್ತೆ, ಇವರಿಗೆ ಒಳ್ಳೆ ಆಗತ್ತೆ. ಸೊ ಲಕ್ಕಿ ಜಮ್ ಅಂತ ಹೇಳ್ತೀವಲ್ಲ ಇವರಿಗೆ, ಆದಷ್ಟು ಇವರು ಸ್ವಲ್ಪ ದುಡ್ಡು ವಿಷಯದಲ್ಲಿ ಸ್ವಲ್ಪ ಭಯ ಇಲ್ಲ ಅವರಿಗೆ. ಸೊ ದುಡ್ಡು ಲೆಕ್ಕಾಚಾರದಲ್ಲಿ ವೀಕ್ ಅಂತ ಹೇಳ್ತೀವಿ ನಾವು ಇವರಿಗೆ. ಲೆಕ್ಕಾಚಾರ ವೀಕ್ ಅಂದರೆ ಇವರು ಲೆಕ್ಕಾಚಾರದಲ್ಲಿ ಒಂದು ಆಫೀಸಲ್ಲಿ ಬಾಸ್ ಆಗಿಬಿಟ್ರೆ ಆ ಬಾಸ್ ಲೆಕ್ಕಾಚಾರ ಕರೆಕ್ಟಾಗಿ ಕೇಳಬೇಕು, ಇವ್ರು ಕೇಳಲ್ಲ. ಸರಿ ಇಬ್ಬರು ಬಿಟ್ಟು ನೋಡೋಣ ಅಂತ. ಸೊ ಏನು ಮಾಡ್ತಾರೆ ಅವರು ಸ್ವಲ್ಪ ಅಲ್ಲಿ ಕೆಲಸ ಮಾಡೋ ಅಕೌಂಟೆಂಟ್ಗೆ ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ದುಡ್ಡು ಉಳಿಸ್ಬೇಕು ಇವ್ರಿಗೆ. ಇವ್ರಿಗೆ ದುಡ್ಡು ಉಳಿಸೋ ಮನಸ್ಸಿಲ್ಲ. ಇದ್ರೆ 1000 ರೂಪಾಯಿ ಇದೆ, 1000 ರೂಪಾಯಿ ಖರ್ಚು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ದುಡ್ಡು ಉಳಿಸ್ಬೇಕು ಅಂತ ಯಾರೋ ದುಡ್ಡು ಉಳಿತಾಲ್ಲ ಅಂತ ಹೇಳ್ಬಿಟ್ಟು 29 ತಾರೀಕು ಕೊಟ್ಟಿದ್ದಾರೆ. ಹಾಗಿದ್ರೆ ಒಂದು ಬಲಗೆ ಉಂಗುರದ ಬಲಗೆ ಜರ್ಕಾನ್ ಹಾಕೊಳ್ಳಿ. ಹಾಗಿಲ್ಲ ಅಂತ ಹೇಳಿದ್ರೆ ಒಂದು ಮುತ್ತು ಪೆಟ್ ಹಾಕೊಬೋದು. ಸೊ ಹೆಣ್ಮಕ್ಳಾದ್ರೆ ಎಡಗೆ ಉಂಗುರ ಬೆಳೆ ಹಾಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ, ಒಳ್ಳೆ ಸಕ್ಸಸ್ ಕೊಡುತ್ತೆ. ಇದನ್ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ಈಗಿರೋ ಒಂದು ಪ್ರಾಬ್ಲಮ್, ಈ 29 ತಾರೀಕು ಅವ್ರಿಗೆ ಏನಾದರೂ ನಾನು ಪ್ರಾಬ್ಲಮಲ್ಲಿ ಇದ್ದೀನಿ ಅಥವಾ ಮ್ಯಾರಿಟಲ್ ಲೈಫ್ ಪ್ರಾಬ್ಲಮ್ ಇದ್ದೀನಿ ಅಥವಾ ನಮಗೆ ಕೆಲಸದ ಪ್ರಾಬ್ಲಮ್ ಇದೆ, ಇದೆಲ್ಲ ಸ್ವಲ್ಪ, ಯಾಕೆಂದರೆ 29 ತಾರೀಕು ಕೊಟ್ಟರೆಲ್ಲ ಯಾವುದೇ ಕಂಪನಿಗೆ ಹೋದ್ರೂ ಮ್ಯಾಕ್ಸಿಮಮ್ 1 ವರ್ಷ ಇಲ್ಲ 2 ವರ್ಷ, ಅದಕ್ಕಿಂತ ಜಾಸ್ತಿ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಇವ್ರು ಕೆಲಸ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಹೆಸರು ಇಟ್ಕೊಂಡಿರ್ತಾರೆ. ತುಂಬ ಒಳ್ಳೆ ಹುಡುಗಪ್ಪ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಇವ್ರು ನಮ್ಮ ಹತ್ರ ಪರ್ಮನೆಂಟ್ ಆಗಿ ಇಟ್ಕೊಬೇಕು ಅಂತ ಓನರ್ ಅನ್ಕೊಂಡಿರ್ತಾರೆ ಅಥವಾ ಬಾಸ್ ಅನ್ಕೊಂಡಿರ್ತಾರೆ. ಇವ್ರು ಏನ್ ಮಾಡ್ತಾರೆ, ಎಫರ್ಟ್ ಆಗಿ ಕೆಲಸ ಮಾಡ್ಬಿಟ್ಟು ಇವ್ರಿಗೆ ರೆಕಗ್ನೈಸ್ ಆಗಲ್ಲ. ಅಂದ್ರೆ ಬಾಸ್ ಅವ್ರ ಬಾಸ್ ಎಲ್ಲ ಮನಸ್ಸಲ್ಲಿ ಇರುತ್ತೆ, ಆದ್ರೆ ಹೊಸದಾಗಿ ಸ್ವಲ್ಪ ಪ್ರಮೋಷನ್ ಕೊಡೋದು, ಸ್ಯಾಲರಿ ಇನ್ಕ್ರೀಸ್ ಮಾಡಿದಾಗ ಇವ್ರು ಅಪ್ಸೆಟ್ ಆಗಿ ಕೆಲಸ ಬಿಟ್ಟು ಬಂದ್ಬಿಡ್ತಾರೆ. ಸೊ ಅದಕ್ಕೆ ಮ್ಯಾಕ್ಸಿಮಮ್ 1 ವರ್ಷ ಅಥವಾ 2 ವರ್ಷ ಕೆಲಸದಲ್ಲಿ ಇರ್ತಾರೆ. ಸೊ ಇದು
ಸ್ವಲ್ಪ ನಾವು ಏನಕ್ಕೆ ನೆಗೆಟಿವ್ಸ್ ಜಾಸ್ತಿ ಹೇಳಿದಾಗ ನಾವು ತಿಳ್ಕೊಬೇಕು. ಈ ನೆಗೆಟಿವ್ಸ್ ತೆಗೆದುಬಿಟ್ಟು ಪಾಸಿಟಿವ್ನ ಫಾಲೋ ಮಾಡ್ಕೊಂಡೋದ್ರೆ ಖಂಡಿತ ಅವರು ಚೆನ್ನಾಗಿ ಆಗ್ಬಿಡ್ತಾರೆ. ಸೊ ಈ ನಾವು ಟಿಪ್ಸ್ ಹೇಳಿದೀವಲ್ಲ, ಕಲರ್ಸು ಅಥವಾ ಲಕ್ಕಿ ಡೇಟ್ಸು, ಅದು ಯಾವ ಇದನ್ನ ಫಾಲೋ ಮಾಡಿದ್ರೆ ಖಂಡಿತ ಇದರಿಂದ ಒಳ್ಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದು ಒಳ್ಳೆದಾಗತ್ತೆ. ಇದನ್ನು ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ ಗುರುಗಳ, ಹಿಂದಿನ ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯವರೆಗೂ ಅಂದ್ರೆ ಯಾವ ಯಾವ ರಾಶಿಯವರಿಗೆ ಯಾವ ಮಂತ್ರವನ್ನ ಹೇಳಬೇಕು ಅಂತ ಹೇಳಿದ್ರೆ ಸಿಂಹ ರಾಶಿಯವರೆಗೂ ನೀವು ಹೇಳಿ ತಿಳಿಸಿದ್ರಿ ನಮ್ಗೆ. ಸೊ ಈ ದಿನ ತುಲಾ, ವೃಶ್ಚಿಕ, ಧನಸ್ಸು ರಾಶಿಯವರಿಗೆ ಯಾವ ಮಂತ್ರ? ಸಿಂಪಲ್ ವಿಷಯ ಹೇಳ್ಬಿಡೋಣ. ನಾನು ಲಾಸ್ಟ್ ವೀಕ್ ನಾವು ಮಾತಾಡಿದ್ವಿ ಹೀಗೆ, ಈ 3ನೇ ತಾರೀಕು ಬಗ್ಗೆ, ಅಂದ್ರೆ ಈ ವರ್ಷ ಸ್ವಲ್ಪ 3ನೇ ತಾರೀಕುವರೆಗೆ ಅಷ್ಟು ಆಗ್ಬರಲ್ಲ ಅಂತ. ಹಾಗೆ ರಾಜೇಶ್ ಕೃಷ್ಣನ್ ಅವರು 3ನೇ ತಾರೀಕು ಕೊಟ್ಟಿದ್ದು ಲಾಸ್ಟ್ ವೀಕ್ ಮಾತಾಡಿದ್ವಿ. ಈಗ ನಿನ್ನೆ ಮೊನ್ನೆ ರಿಷಿಕಾ ಸಿಂಗ್ ಅಂತ ಅವ್ರದ್ದು ಬಗ್ಗೆ ಮಾತಾಡಿದ್ವಿ. ಅವ್ರದ್ದು ಬಗ್ಗೆ ಟಿವಿಲೆಲ್ಲ ಬರ್ತಾ ಇತ್ತು. ನೋಡಿ, ರಿಷಿಕಾ ಸಿಂಗ್ ಅವರು ಹುಟ್ಟಿರೋದು 3ನೇ ತಾರೀಕೆ. ಬಟ್ ನೋಡಿ, 3ನೇ ತಾರೀಕು 6ನೇ ತಾರೀಕು ಆಗಲ್ಲ ಅಂತ ಹೇಳ್ತೀರಿ. 3ನೇ ತಾರೀಕು ಹುಟ್ಟಿರೋ ರಿಷಿಕಾ ಅವರು, ರಿಷಿಕಾ ಅಂತ ಹೆಸರು 15 ಇಟ್ಕೊಂಡಿದ್ದಾರೆ. ರಿಷಿಕಾ ಅಂದ್ರೆ 15 ಬರುತ್ತೆ, 6 ಬರುತ್ತೆ, 3ಕ್ಕೆ 6 ಆಪೋಸಿಟ್ ಆಗಿದೆ. ಪಾಪ ನೋಡಿ, ಅವರು ಏನಿದ್ರು ಒಳ್ಳೆ ಈ ಮದುವೆ ನೆಕ್ಸ್ಟ್ ಮಂತ್ ಏಪ್ರಿಲ್ 14 ಇಟ್ಕೊಂಡಿದ್ದಾರೆ. ನಾವು 4, 5, 7, 8ಗೆ ಮದುವೆ ಮಾಡ್ಕೊಂಬೇಡಿ ಅಂತ ಹೇಳ್ತೀವಿ. 14 ಅಂದ್ರೆ 5 ಬಂತು. ಆ ಡೇಟ್ ಕೊಂಡ್ರೆ ಮದುವೆ ಬ್ರೇಕ್ ಆಗಿದೆ, ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಈಗ. ಸೊ ಅದಕ್ಕೋಸ್ಕರ ಅದೇ ಥರ ಸಂಜಯ್ ಬಗ್ಗೆ ಲಾಸ್ಟ್ ವೀಕ್ ಮಾತಾಡಿದ್ವಿ. ಇವತ್ತು ನಾವು ಮಾತಾಡಿದಲ್ಲ, ಈ ನಮ್ಮ ದೊಡ್ಡ ಹಂಗಲ್ಲಿ ಬೆಳಿಬೇಕು ಮಕ್ಕಳು, ದೊಡ್ಡ ಹಂಗಲ್ಲಿ ಬೆಳಿಲ್ಲ ಅಂದ್ರೆ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಹೋಗ್ಬಿಡ್ತಾರೆ ಅಂದ್ರೆ. ಸಂಜಯ್ ಹುಟ್ಟಿರೋದು 29ನೇ ತಾರೀಕು, 29/7/1969 ಹುಟ್ಟಿದ್ದಾರೆ. ಸಂಜಯ್ ಅಂತ ಹೆಸರಿಟ್ಕೊಂಡಿದ್ದಾರೆ ಅವರು. ಸಂಜಯ್ ಅಂತ ಹೇಳಿದ್ರೆ 12 ಬಂತು, ಅದು 3 ಬಂತು. ಸಂಜಯ್ ಬನ್ವಾಸ್ ದಟ್ ಅಂತ ಅವರ ಹೆಸರು. ಸೊ ಅದು ಟೋಟಲ್ 40 ಬಂತು. ಸೊ ಟೋಟಲ್ ಹೆಸರು ಪ್ರಾಬ್ಲಮ್ ಇದೆ. ಸಂಜಯ್ ಅಂತ ಈ ವರ್ಷದಲ್ಲಿ ನೋಡಿ, ಅದಕ್ಕೆ ಲಾಸ್ಟ್ ವೀಕ್ 3ನೇ ತಾರೀಕು ಅಂದ್ರೆ 21ನೇ ತಾರೀಕು ಅವರಿಗೆ ಅರೆಸ್ಟ್ ವಾರೆಂಟ್ ಬಂತು. ಈಗ ಅಷ್ಟು ಅಪ್ಸೆಟ್ ಆಗಿದ್ದಾರೆ ಅಂದ್ರೆ ಮಾಡೋದು ಗೊತ್ತಿಲ್ಲ. ನಾನು ಕ್ಷಮಾದಾನ ಕೂಡ ಕೇಳಲ್ಲ, ಕ್ಷಮಾದಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಇವ್ರು ಕ್ಷಮಾದಾನ ಕೇಳಲ್ಲ, ನಾನು ಶೂಟಿಂಗ್ ಮುಗಿಸ್ಮೇಲೆ ನಾನೇ ಸರೆಂಡರ್ ಆಗ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದು ನೋಡಿ, 29 ತಾರೀಕು ಮಾಡೋ ಮಿಸ್ಟೇಕೇ ಇದು. ಎಲ್ಲಾದ್ರು ತಮ್ಮ ಮೇಲೆ ಹಾಕೊಂತಾರೆ, ತಾವೇ ಸಿಗಾಕೊಂತಾರೆ, ಕಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ 29 ತಾರೀಕು ಯಾವುದೇ ಕಾರಣಕ್ಕೂ ಯಾವ್ದು ಕೆಲಸ ಮಾಡ್ಬೇಕು ಅಂದ್ರೆ ಸಿಕ್ಕಾಕೊಳ್ಳೋಂಥ ಕೆಲಸಕ್ಕೆ ಹೋಗ್ಬೇಡಿ, ಬೇಗ ಸಿಕ್ಕಾಗ ಕಷ್ಟಪಡ್ಬೇಡಿ. ಹಾಗೆ ಶ್ಲೋಕ ಹೇಳ್ಬಿಡೋಣ ತುಲಾರಾಶಿಯವರಿಗೆ. ಸೊ ತುಲಾರಾಶಿಯವರು ಈ ಶ್ಲೋಕ ಹೇಳ್ಕೊಂಡ್ರೆ, ಒಂದು ಮನೆ ದೇವರ ಪೂಜೆ ಮಾಡಿ ಒಂದು 108 ಸಲ ಜಪ ಮಾಡಿದ್ರೆ, ಅಕಸ್ಮಾತ್ 108 ಸಲ ಆಗಿಲ್ಲ, 10 ಸಲ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು. ಓಂ ತತ್ವ ನಿರಂಜನಾಯ ತಾರಕರಾಮಾಯ ನಮಃ ಅಂತ. ಓಂ ತತ್ವ ನಿರಂಜನಾಯ ತಾರಕರಾಮಾಯ ನಮಃ ಅಂತ ಇದು ತುಲಾರಾಶಿಯವರು ಹೇಳ್ಕೊಬೇಕಾಗತ್ತೆ. ಹಾಗೆ ವೃಶ್ಚಿಕ ರಾಶಿಯವರು ಓಂ ನರಸಿಂಹಾಯ ನಮಃ, ಓಂ ನಾರಾಯಣಾಯ ನರಸಿಂಹಾಯ ನಮಃ, ಇದು ವೃಶ್ಚಿಕ ರಾಶಿಯವರು ಹೇಳ್ಕೊಂಡ್ರೆ ಒಳ್ಳೇದು. ಹಾಗೆ ಧನುರಾಶಿಯವರು ಓಂ ಶ್ರೀ ದೇವಕೃಷ್ಣ ಉದ್ವದಂತಾಯ ನಮಃ, ಓಂ ಶ್ರೀ ದೇವಕೃಷ್ಣಾಯ ಉದ್ವದಂತಾಯ ನಮಃ. ಅಂದ್ರೆ ಈ ಮೂರು, ಈ ಒಂದೊಂದು ರಾಶಿಗೆ ಒಂದೊಂದು ಮಂತ್ರ ಇದೆ, ಅದು ಹೇಳ್ಕೊಬೇಕು. ಇದು ನೋಡಿ, ನಾರಾಯಣ ಬಂತು, ದೇವಕೃಷ್ಣ. ನಮ್ಮ ದೇವಕೃಷ್ಣ ಅಲ್ಲ, ನಮ್ಮ ನಾರಾಯಣ ಅಲ್ಲ, ನರಸಿಂಹ ಅಲ್ಲ ಅಂತ ಯೋಚನೆ ಮಾಡಬಾರ್ದು. ಆ ರಾಶಿಯವರು ಆ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಅವ್ರಿಗೆ ಡೈರೆಕ್ಟ್ ಹಿಟ್ ಆಗುವಂತ ದೇವರು ಇವರು ಅಂತ ಅದು ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು, ಖಂಡಿತ ಒಳ್ಳೇದಾಗುತ್ತೆ. ಹಾಗೆ ಮಿಕ್ಕಿದ್ದು 3 ಬಾಕಿ ಇರುತ್ತೆ, ನೆಕ್ಸ್ಟ್ ವೀಕ್ ಮಾತ್ರ ಹೇಳ್ಕೊಡೋಣ. ಖಂಡಿತವಾಗ್ಲು ಧನ್ಯವಾದಗಳು ಗುರುಗಳೇ. ಸಾಕಷ್ಟು ವಿಷಯಗಳ ಜೊತೆಗೆ ನಮ್ಗೆ ಈ ಒಂದು ಈ ದಿನ ಹುಟ್ಟಿದವರು ಯಾವ ಹಾದಿಯಲ್ಲಿ ಹಿಡಿತಾರೆ ಇರಬಹುದು, ಅಥವಾ ಅವರು ಯಾವ ರೀತಿಯ ಒಂದು ಸೇಫ್ಟಿ ಮೆಷರ್ಸ್ ನ ಅವ್ರ ಜೀವನದಲ್ಲಿ ಅಳವಡಿಸ್ಕೋಬೇಕು, ಇವೆಲ್ಲದರ ಬಗ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ಯಾವ ರಾಶಿಯವರು ಯಾವ ಮಂತ್ರವನ್ನ ಹೇಳ್ಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ನೋಡಿದಲ್ಲ ವೀಕ್ಷಕರ, ಇವತ್ತಿನ ಸಂಚಿಕೆಯನ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಪ್ರತಿ ಸಂಚಿಕೆಯಲ್ಲೂ ವಿಶೇಷವನ್ನ ಈ ಕಾರ್ಯಕ್ರಮದಲ್ಲಿ ಕೊಡ್ಲಾಗತ್ತೆ. ಸೊ ಈ ವಿಶೇಷವನ್ನ ನೀವೆಲ್ಲರೂ ನೋಡಿದೀರಾ. ಹಾಗೆ ಈ ಒಂದು ಕಾರ್ಯಕ್ರಮ ನೋಡಿ ನೀವು ಗುರುಗಳನ್ನ ನೇರವಾಗಿ ಭೇಟಿ ಮಾಡ್ಬೇಕು ಅಂತಂದ್ರೆ ನೀವು ನೇರವಾಗಿ ಭೇಟಿ ಮಾಡಬಹುದು. ಅಪಾಯಿಂಟ್ಮೆಂಟ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ನಮ್ಮ ಅಡ್ರೆಸ್ ನ ನೋಟ್ ಮಾಡ್ಕೊಳ್ಳಿ. ನಂಬರ್ 25/3, 2ನೇ ಮಹಡಿ, ಫ್ಲಾಟ್ ನಂಬರ್ 6, 23ನೇ ಮುಖ್ಯ ರಸ್ತೆ, 1ನೇ ಎ ತಿರುವು, ನಮ್ಮೂರ ಹೋಟೆಲ್ ಹತ್ತಿರ, ಜೆಪಿ ನಗರ್, ಸೆಕೆಂಡ್ ಫೇಸ್, ಬೆಂಗಳೂರು 78. ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಿಮ್ಮ ಹುಟ್ಟಿದ ದಿನಾಂಕದ, ನಿಮ್ಮ ಹೆಸರಿನ ಬಲ, ನಿಮಗೆ ಜೀವನದ ಉಸಿರು, ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕಂತ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವ ಅದೃಷ್ಟ, ನಿಮ್ಮ ಸಂಸಾರ ಜೀವನ ಬಗ್ಗೆ ಸಂಖ್ಯಾಫಲ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ 25/3, second floor, cross, number 6, 3rd Main, Namura Hotel, Nagар.
Place, Bangalore 60078. Number 99 722 7857.